Media Champions League Day 4 match number 3. Kannada Prabha versus Vijay Karnataka. Kannada Prabha won the toss, hope to ball fast. First over, fast ball. Cracking shot from Santosh. Match proceedings boundaries ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಸವರಾಜ್ ಓಪನಿಂಗ್ ಓವರ್ಗಾಗಿ. ಹರೀಶ್ ಚಂದ್ರ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿದ್ದಾರೆ. ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಇದು ಸೂಪರ್ ಬೌಲಿಂಗ್. ಇದು ಫಸ್ಟ್ ಬಾಲ್ ಸ್ವಲ್ಪ ಬ್ಯಾಟರಿಗೆ ಒಂದು ಈಸಿ ಆಪ್ಷನ್ ಆಗಿತ್ತು, ಒಂದು ಗ್ಯಾಪ್ ಅಲ್ಲಿ ಕೌಕಾನ್ ಕಡೆ ಹೋಗಿರೋದ್ರಲ್ಲಿ. ಫಸ್ಟ್ ಬೌಂಡ್ರಿ ಹರೀಶ್ ಚಂದ್ರ ಕಡೆಯಿಂದ ಬಂದಿತ್ತು. ಸೆಕೆಂಡ್ ಬಾಲ್ ಡಾಟ್ ಆಗಿತ್ತು. ಥರ್ಡ್ ಬಾಲ್ ಕೂಡ ರನ್ಸ್ ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ಇದು ಮೂರನೇ ಬಾಲ್, ಮತ್ತೆ ಡಾಟ್ ಆಗ್ತಾ ಇದೆ. ಬ್ಯಾಕ್ ಫುಟ್ ಅಲ್ಲಿ ಕಟ್ ಮಾಡ್ತಾರೆ. ಗ್ಯಾಪ್ ಇದೆ, ಪವರ್ ಪ್ಲೇ ಆಗಿರೋದ್ರಿಂದ ಮೂರು ಫೀಲ್ಡರ್ಸ್ ಇಲ್ಲಿ ಕಟ್ ಮಾಡಕ್ ನೋಡಿದ್ರು, ಬಟ್ ರೇಸಿಂಗ್ ಇನ್ ಟು ದ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಬೌಂಡ್ರಿ ಬರ್ತಾ ಇದೆ. 8 ವಿತೌಟ್ ಲಾಸ್. ಫಸ್ಟ್ ಓವರ್ ಲಾಸ್ ಬಾಲ್ ಇದೆ. ಲಾಸ್ಟ್ ಬಾಲ್ ಆಫ್ ಫೈನಲ್ ಓವರ್. ರನ್ ಔಟ್ ಆಪರ್ಚುನಿಟಿ. ಡೈರೆಕ್ಟ್ ಹಿಟ್ ಮಾಡಿದ್ರೆ ಅವಕಾಶ ಇತ್ತು, ಬ್ಯಾಕಪ್ ಕೂಡ ಇತ್ತು. ಬಹುಶಃ ಡೈರೆಕ್ಟ್ ಹಿಟ್ ಬರ್ತಾ ಇಲ್ಲ. ಸಿಂಗಲ್ ಇಂದ ಫಿನಿಶ್ ಮಾಡ್ತಾರೆ ಫಸ್ಟ್ ಓವರ್. ಎಡ ಫೋರ್ ನಂಬರ್ 1, 9 ವಿತೌಟ್ ಲಾಸ್ ವಿಜಯ್ ಕರ್ನಾಟಕ. Ajit for second over. ಫಸ್ಟ್ ಬಾಲ್ ರನ್ಸ್ ಬರ್ತಾ ಇಲ್ಲ, ಡಾಟ್ ಇರುವಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಪವರ್ ಪ್ಲೇ ಸೆಕೆಂಡ್ ಓವರ್ ನೋಡ್ತಾ ಇದೀವಿ.
ಅಜಿತ್ ಕುಮಾರ್ ಇದು ದೂರ ಇಡುವಂತ ಪ್ರಯತ್ನ, ಬ್ಯಾಟರ್ ಇಂದ ಆಚೆ ಇಡುವಂತ ಪ್ಲಾನ್ ಮಾಡಿದ್ರು, ವೈಡ್ ಅಂತ ಕಾಲ್ ಬರ್ತಾ ಇದೆ. ಟಾಪ್ ಎಡ್ಜ್ ಆಗ್ತಾ ಇದೆ, ಪ್ರೊಟೆಕ್ಷನ್ ಇದೆ, ಶಾರ್ಟ್ ಥರ್ಡ್ ಮ್ಯಾನ್ ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ವೀರಣ್ಣ ಶಾರ್ಟ್ ಥರ್ಡ್ ಅಲ್ಲಿ ಬ್ರೇಕ್ ಥ್ರೂ ಬರ್ತಾ ಇದೆ, ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊಳ್ಳುತ್ತೀವಿ. ವಿಜಯ ಕರ್ನಾಟಕ ನವೀನ್ ನ್ಯೂ ಬ್ಯಾಟರ್. ಹರೀಶ್ ಚಂದ್ರ 8 ಬಾಲ್ ಅಲ್ಲಿ 9 ರನ್, 2 ಬೌಂಡ್ರಿ ಗಳಿಸಿದಂತ ಪ್ಲೇಯರ್. ವಿಕೆಟ್ ಒಪ್ಪಿಸ್ತಾರೆ ಇವಾಗ ನವೀನ್. ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್, ಕೌಕಾನ್ ಕಡೆ ಸೆಕೆಂಡ್ ರನ್ ಕೂಡ ಈಸಿಯಾಗಿ ಗಳಿಸ್ತಾರೆ. ಮಿಸ್ ಫೀಲ್ಡ್ ಆಗಿದ ತಕ್ಷಣ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ 2 ರನ್ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. Oh, what a catch! Return catch! Second breakthrough, ತುಂಬಾ ಕಷ್ಟ. ರಿಟರ್ನ್ ಕ್ಯಾಚ್ ಬೌಲರ್ ತಗೋಬೇಕಂತ ಹೇಳಿದ್ರೆ, ಬಟ್ ಈಸಿಯಾಗಿ ಮಾಡಿ ತೋರಿಸಿದ್ದಾರೆ ಇಲ್ಲಿ ಅಜಿತ್ ಕುಮಾರ್. ಫಸ್ಟ್ ಬಾಲ್ ಅಲ್ಲಿ 2 ರನ್ ಕಲೆಕ್ಟ್ ಮಾಡ್ಕೊಂಡಿದ್ದು, ಆನ್ ದ ಮಾರ್ಕ್ ಆಗಿದ್ರು ನವೀನ್. ನಿರಾಸೆಯಿಂದ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ, ಡಿಸಪಾಯಿಂಟ್ ಆಗಿರ್ತಾರೆ. ಏನಾಯ್ತು ಅಂತ ಆಲೋಚನೆ ಮಾಡೋ ಒಳಗಾಗಿ ಅವರನ್ನ ಪೆವಿಲಿಯನ್ ಕಡೆ ಕಳಿಸ್ತಿರೋದು ಅಜಿತ್. 12-2 ಕೊನೆ 2 ಬಾಲ್ ಉಳಿದಿದೆ. ಡಿಫೆನ್ಸಿವ್ ಶಾಟ್, ಸ್ಟೆಪ್ ಟು ಸ್ಟೆಪ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಜಿತ್ ಕುಮಾರ್. ಒಳ್ಳೆ ಲೈನ್ ಅಂಡ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದಾರೆ. ಕೊನೆ ಬಾಲ್ ಉಳಿದಿದೆ, ಫಿನಿಶ್ ಚೆನ್ನಾಗಿ ಮಾಡಬೇಕಾಗಿತ್ತಿಲ್ಲ ಅಜಿತ್. ತುಂಬಾನೇ ಶಾರ್ಟ್ ಇದೆ, ತುಂಬಾ ಶಾರ್ಟ್ ಇದೆ. ಪವರ್ ಪ್ಲೇ ಲಾಸ್ಟ್ ಬಾಲ್ ಅಲ್ಲಿ ಬೌಂಡ್ರಿಯಿಂದ ಫಿನಿಶ್ ಮಾಡ್ತಾರೆ ಪವರ್ ಪ್ಲೇ. 2 ಓವರ್ಗಳ ನಂತರ 16, ಜಸ್ಟ್ 7 ರನ್ ಬರುತ್ತಷ್ಟೇ 2 ಓವರ್ ಪವರ್ ಪ್ಲೇ ಅಲ್ಲಿ. ಫಸ್ಟ್ ಓವರ್ ಅಲ್ಲಿ 9 ರನ್, ಸೆಕೆಂಡ್ ಓವರ್ ಅಲ್ಲಿ 7 ರನ್, 16 ರನ್ ಕಂಪ್ಲೀಟ್ ಮಾಡ್ತಾರೆ ಪವರ್ ಪ್ಲೇ. 2 ಓವರ್ಗಳ ನಂತರ 16-2 ವಿಜಯ ಕರ್ನಾಟಕ. ನ್ಯೂ ಬೌಲರ್ ರಾಕೇಶ್ ಫಾರ್ ಥರ್ಡ್ ಓವರ್. ಒಂದು ಡಿಸೆಂಟ್ ಸ್ಟಾರ್ಟ್ ಸಿಕ್ಕಿದೆ, 2 ಟೀಮ್ಸ್ ಕೂಡ ಹ್ಯಾಪಿ ಆಗಿರುತ್ತೆ. 16 ಅಂತ ಹೇಳಿದ್ರೆ ವಿಕೆಟ್ಸ್ ಕಾಲಮ್ ಅಲ್ಲಿ 2 ವಿಕೆಟ್ ಬಿದ್ದಿದೆ. 8 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. 6 ಓವರ್ ಮ್ಯಾಚ್, 50+ ರನ್ಸ್, 60+ ರನ್ಸ್ ಮಾಡಿದ್ರೆ ಅವಕಾಶ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಟೀಮಿಗೆ. ಬ್ಯಾಟ್ರಿಂದ ದೂರ ಇಡುವಂತಹ ಪ್ರಯತ್ನ, ಇಲ್ಲಿ ಕೆಣಕ್ತಾ ಇದ್ದಾರೆ. ಔಟ್ ಸೈಡ್ ಆಫ್ ಸಿಕ್ಕಿರುವಂತಹ ಬಾಲ್ ಗ್ಯಾಪ್ ಅಲ್ಲಿ ಇತ್ತು, ಡೀಪ್ ಪಾಯಿಂಟ್ ಕಡೆ 2 ರನ್ ಸಿಗುತ್ತೆ. ಔಟ್ ಸೈಡ್ ಆಫ್ ಸಿಕ್, ಗ್ಯಾಪ್ ಇದೆ. ಮಿಸ್ಕಮ್ಯುನಿಕೇಶನ್, ಬಟ್ ಫೈನಲಿ 2 ರನ್ಸ್ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. ಕ್ವಿಕ್ ಆಗಿದ್ರು ನಾನ್ ಸ್ಟ್ರೈಕರ್ ಬ್ಯಾಟರ್ ಕ್ಯಾಪ್ಟನ್ ಬೈರೇಗೌಡರು. ಇದೆ 2 ರನ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ರನ್ ತುಂಬಾ ಫಾಸ್ಟ್ ಆಗಿ ಓಡಿದಂತ ಬೈರೇಗೌಡರು ನಾನ್ ಸ್ಟ್ರೈಕರ್ ಎಂಡ್ಗೆ ಬರ್ತಾರೆ. ಬ್ಯಾಟರ್ ಡೇಂಜರ್ ಎಂಡ್ ಅಲ್ಲಿ ಇದ್ರು, ಅವರು ಕೂಡ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ 2 ರನ್ ಸಿಗುತ್ತೆ. ಬ್ಯಾಕ್ ಟು ಬ್ಯಾಕ್ ಡಬಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದೆ ಇಲ್ಲಿ.
ವಿಜಯ್ ಕರ್ನಾಟಕ. ಪ್ರೊಟೆಕ್ಷನ್ ಇದೆ, ಡೀಪ್ ಮಿಡ್ ವಿಕೆಟ್ ಕಡೆ ಸಿಂಗಲ್ ಬರುತ್ತೆ. ಸ್ವಲ್ಪ ಫೀಲ್ಡರ್ಸ್ ಸ್ವಲ್ಪ ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ. ಥ್ರೋ ಸ್ವಲ್ಪ ವೈಡ್ ಆಗಿತ್ತು, ಬಟ್ ಜಸ್ಟ್ ಸಿಂಗಲ್ ಮಾತ್ರ ಸಿಗುತ್ತೆ. ಸಾಕಾತ್ ಬಾಲ್, ಇದು ಶಫಲ್ ಆಗ್ತಾರೆ. ಬ್ಯಾಟರ್ ಮೂವ್ ಆಗಿದ್ ಕೂಡಲೇ ವೈಡ್ ಲೈನ್ ಕೂಡ ಮೂವ್ ಆಗುತ್ತೆ. ಒಳ್ಳೆ ಆಲೋಚನೆ, ಬ್ಯಾಟರ್ಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಬೌಲರ್. ಇಲ್ಲಿ ಎಕ್ಸ್ಟ್ರಾ ರನ್ ಸಿಗುತ್ತೆ. ವೈಡ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. 22 for 2 in third over. ಔಟ್ರೇಜ್ ಆಗ್ತಾ ಇದೆ ಇಲ್ಲಿ, ಬಟ್ ಸ್ವಲ್ಪ ಮಿಸ್ ಮಾಡಿದ್ರು. ತಡೀತಾರೆ ಶಾರ್ಟ್ ಥರ್ಡ್ ಮ್ಯಾನ್ ಫೀಲ್ಡರ್, ಬಟ್ 1 ರನ್ ಸಿಗುತ್ತೆ. 23 ಕೊನೆಯ ಬಾಲ್ ಉಳಿದಿದೆ 3ನೇ ಓವರಲ್ಲಿ. ಮಿಡ್ ವಿಕೆಟ್ ಕಡೆ ಒಳ್ಳೆ ಫೀಲ್ಡಿಂಗ್, ಇದು ಸಖತ್ತಾಗಿರುವಂತಹ ಕಲೆಕ್ಷನ್. ವಿಕೆಟ್ ಕೀಪರ್ ಸೂಪರ್ ಭಾಗ ಒಂದು ಬಾಲ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ತುಂಬಾ ಹೈಟ್ ಇತ್ತು. 8 ರನ್ಸ್ ಓವರ್, ಥರ್ಡ್ ಓವರ್ ಕಂಪ್ಲೀಟ್ ಆಗುತ್ತೆ. 3 ಓವರ್ಗಳ ನಂತರ 24. 24 for 2 after 3 overs. ಟೀಮ್ ವಿಜಯ ಕರ್ನಾಟಕ. ಬಸವರಾಜ್ ಫಸ್ಟ್ ಓವರ್ ಬೌಲ್ ಮಾಡಿದಂತ ಬೌಲರ್. ಕ್ಯಾಪ್ಟನ್ ಹರೀಶ್ ಅವರ ಒಂದು ಟ್ರಂಪ್ ಕಾರ್ಡ್ ಬೌಲರ್ ಅಂತಾನೆ ಹೇಳ್ಬೋದು. ಪವರ್ ಪ್ಲೇ ಅಲ್ಲಿ 9 ರನ್ ಅನ್ನ ಕನ್ಸೀಡ್ ಮಾಡಿದಂತ ಬಸವರಾಜ್ ಇವಾಗ ಸೆಕೆಂಡ್ ಓವರಿಗೆ, ಅವರ ಕೋಟಾದ 2ನೇ ಓವರಿಗೆ ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಒಂದು ಮ್ಯಾಚಿನ 4th ಓವರ್ ಅನ್ನ ಇಲ್ಲಿ ಬೌಲ್ ಮಾಡ್ತಾ ಇದ್ದಾರೆ ಬಸವರಾಜ್. ಬಿಗ್ ಶಾಟ್ ಬರ್ತಾ ಇದೆ, ಬಿಗ್ ಪಾರ್ಟ್ ಆಫ್ ದ ಬೌಂಡ್ರಿ. ಎಷ್ಟೇ ದೂರ ಇಲ್ಲಿ, ಇದು ಯಾವುದೇ ಗ್ರೌಂಡ್ ಅಲ್ಲೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಒಳ್ಳೆ ಏಟ್ ಇದು. ಬಿಗ್ ಪಾರ್ಟ್ ಆಫ್ ದ ಗ್ರೌಂಡ್ ಅಲ್ಲಿ ಹೊಡೆದಂತ ಮ್ಯಾಕ್ಸಿಮಮ್. ಇಂಟೆನ್ಷನ್ ಕ್ಲಿಯರ್ ಆಗಿದೆ ಸಂತೋಷ್ ಕಡೆಯಿಂದ. ನಾನು ಚಾರ್ಜ್ ಮಾಡ್ತೀನಿ, ನಾನು ಇಲ್ಲಿಂದ ಅಗ್ರೆಸಿವ್ ಮೋಡಲ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಬಾಲ್ ಅಲ್ಲಿ 6 ಬಂದ ಕೂಡಲೇ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಸೆಕೆಂಡ್ ಬಾಲ್ ಅಲ್ಲೂ ಕೂಡ ಸ್ವಲ್ಪ ಬಿಗ್ ಶಾಟ್ ಆಡುವಂತ ಒಂದು ಪ್ರಯತ್ನ, ಬಟ್ ಶಾಟ್ ಅಲ್ಲಿ ಒಂದಷ್ಟು ಪರ್ಫೆಕ್ಷನ್ ಇರಲಿಲ್ಲ. ಸಿಂಗಲ್ ಸಿಗುತ್ತೆ. ಲೋ ಫುಲ್ ಟಾಸ್, ಥ್ರೋ ಕೆಟ್ಟದಾಗಿತ್ತು. ಮತ್ತೆ 2 ರನ್ ಕಲೆಕ್ಟ್ ಮಾಡ್ಕೋತಾರೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇಬ್ರು ಕೂಡ ಸಾಕಾತ್ ಫಾಸ್ಟ್ ಇದ್ದಾರೆ. ಸಿಂಗಲ್ಸ್ ಡಬಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಬೌಲರ್ಸ್ಗೆ ಮತ್ತು ಫೀಲ್ಡರ್ಸ್ಗೆ ಪ್ರೆಷರ್ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಡಿಲ್ ಸ್ಕೂಪ್ ಆಡುವಂತ ಪ್ರಯತ್ನ ಇಲ್ಲಿ. ಲೆಗ್ ಬೈ ಸೂಚನೆ ಬರ್ತಾ ಇದೆ. .4, 33 for 2. ಇದೊಳ್ಳೆ ಬಾಲ್, ಇದು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಬಾಲ್ 6 ಆದ ಬಳಿಕ ಸ್ವಲ್ಪ ಲೈನ್ ಅಂಡ್ ಲೆಂತ್ ಮತ್ತು ಬ್ಯಾಟರ್ ಮೈಂಡ್ ಅನ್ನು ರೀಡ್ ಮಾಡ್ತಾ ಇರುವಂತ ಬಸವರಾಜ್. ಕೊನೆಯ ಬಾಲ್ ಇದೆ 4th ಓವರ್ ಅಲ್ಲಿ. 33 for 2, ಲಾಸ್ಟ್ ಬಾಲ್ ಆಫ್ 4th ಓವರ್.
ಬ್ಯಾಕ್ ಫುಟ್ ಅಲ್ಲೂ ಕಟ್ ಮಾಡ್ತಾರೆ. ಗ್ಯಾಪ್ ಅಲ್ಲಿ ಇದೆ, ಇದು ದೀಪ್ ಅವ್ರ ಕಡೆ ಹೋಗುತ್ತೆ. ಔಟ್ಫೀಲ್ಡ್ ಸಖತ್ ಫಾಸ್ಟ್ ಇದೆ, ತಡೆಯಕ್ಕಾಗಲ್ಲ. ಇಬ್ರು ಫೀಲ್ಡರ್ಸ್ ಹೌದು ಬೌಂಡ್ರಿಯನ್ನ ಕಟ್ ಮಾಡಕ್ ನೋಡಿದ್ರು, ಬಟ್ ಹೌದು ರೇಸ್ ಅಲ್ಲಿ ಬಾಲ್ ವಿನ್ ಆಗ್ತಾ ಇದೆ, ಬೌಂಡ್ರಿ ಕಡೆ ಹೋಗುತ್ತೆ, ಫಿನಿಶ್ ಆಗುತ್ತೆ ಬೌಂಡ್ರಿಯಿಂದ. ಫೋರ್ತ್ ಓವರ್ ಎಕ್ಸ್ಪೆನ್ಸಿವ್ ಓವರ್ ಅಂತಾನೆ ಹೇಳ್ಬೋದು. ದುಬಾರಿ ಓವರ್, 13 ರನ್ ಬರುತ್ತೆ ಫೋರ್ತ್ ಓವರ್ ಅಲ್ಲಿ. 4 ಓವರ್ಗಳ ನಂತರ 37, 37 for 2 after 4 overs. ಕ್ಯಾಪ್ಟನ್ ಹರೀಶ್, ಕನ್ನಡ ಪ್ರಭ 2 ಮ್ಯಾಚ್ ಅಲ್ಲಿ 2 ವಿಕ್ಟರಿ. ವಿಜಯ್ ಕರ್ನಾಟಕ 2 ಮ್ಯಾಚ್ ಅಲ್ಲಿ 1 ವಿನ್ 1 ಲಾಸ್ಟ್. ಸ್ಲೋ ಒನ್, ಇದು ಕಿಲಾಡಿ ತರ ಬೌಲಿಂಗ್ ಮಾಡ್ತಿದ್ದಾರೆ ಹರೀಶ್ ಕ್ಯಾಪ್ಟನ್. ಪೇಸ್ ವೇರಿ ಮಾಡ್ತಾ ಇದ್ದಾರೆ, ಬ್ಯಾಟರ್ ಕಾಟ ಕೊಡುವಂತ ಬಾಲ್ ಇದು. ಮತ್ತೆ ಸ್ಲೋವರ್ ಒನ್, ಕ್ಯಾಚ್ ಇರುತ್ತ ಕಾಲ್, ಬಟ್ ತಡೀತಾರೆ ಲಾಗ್ ಆಫ್ ಅಲ್ಲಿ. ಡಬಲ್ ಮೈಂಡೆಡ್ ಅಲ್ಲಿ ಇದ್ರು, ಕ್ಯಾಚ್ ಹಿಡಿಯೋದ ಬಾಲ್ ಅನ್ನು ತಡೆಯೋದ ಅನ್ನೋಂಥದ್ದು ಆಲೋಚನೆ. ಫೈನಲಿ 2 ರನ್ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಸ್ಟೆಪ್ ಔಟ್ ಆಗಿ ಹೊಡೆಯುವಂತ ಪ್ಲಾನ್, ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರೋದಿಲ್ಲಿ ಸಂತೋಷ್. 9 ಬಾಲಲ್ಲಿ 16 ರನ್, 1 ಸಿಕ್ಸ್ ಹೊಡೆದು ಇಲ್ಲಿ ಇನ್ನೂ ಕೂಡ ಮ್ಯಾಚ್ ಅಲ್ಲಿದ್ದಾರೆ. 9 ಬಾಲ್ ಉಳಿದಿದೆ, 40 ಆಗಿದೆ ರನ್ಸ್. ಇನ್ನು ಕೂಡ 9 ಬಾಲ್ ಲೀಗಲ್ ಡೆಲಿವರಿ. ಎಷ್ಟು ರನ್ಸ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಟ್ಯಾಪ್ ಮಾಡ್ತಾರೆ, ಕಟ್ ಮಾಡ್ಬೋದಾಗಿತ್ತು ಫೀಲ್ಡರ್, ಬೌಲರ್ ಸ್ಟಾಪ್ ಮಾಡ್ಬೋದಾಗಿತ್ತು, ಸ್ವಲ್ಪ ದೂರ ಆಯಿತು, ಕಷ್ಟ. ಬಟ್ ಈಸಿಯಾಗಿ 1 ರನ್ನ ಪಡ್ಕೋತಾರೆ ಇಲ್ಲಿ. 4 ಬಾಲಲ್ಲಿ 4 ರನ್ನು. ಸ್ಲಾಗ್ ಮತ್ತು ಡೆತ್ ಓವರ್ ಮಾತ್ರ ಉಳಿದಿರೋದಿಲ್ಲಿ. ಆಫ್ ಕಟ್ ಟೈಪ್ ಡಿಲಿವರಿ, ರನ್ಸ್ ಬರ್ತಾ ಇಲ್ಲ. ಫಸ್ಟ್ ಬಾಲ್ ಕೂಡ ಇದೇ ತರ ಬೌಲ್ ಮಾಡಿದ್ದು, ಬ್ಯಾಟರ್ಗೆ ಒಳಗಿಡ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಸ್ಲೋವರ್ ಅನ್ನು ಹಾಕ್ತಾರೆ. ಒಂದ್ಸರಿ ಬಾಲ್ ಅನ್ನು ಒಳಗೆ ತರ್ತಾರೆ, ವೈಡ್ ಯಾರ್ಕರ್ ಅಲ್ಲಿ ಬೌಲ್ ಮಾಡ್ತಾರೆ, ಸ್ಟೆಂಪ್ ಟು ಸ್ಟೆಂಪ್ ಮೇಲೆ ಹಾಕ್ತಾರೆ. ಸಖತ್ ವೇರಿಯೇಷನ್ ಇದೆ ಹರೀಶ್ ಅವರ ಬೌಲಿಂಗ್ ಅಲ್ಲಿ. ಕೊನೆಯ ಬಾಲ್ 5th ಓವರ್ ಅಲ್ಲಿ ಬೇಕಾಗತ್ತೆ ರನ್ಸ್ ಇಲ್ಲಿ ವಿಜಯ್ ಕರ್ನಾಟಕ ಟೀಮಿಗೆ. ಬಟ್ ಇದು ಸಖತ್ ಸ್ಟಾಪ್, ಇದು ತಡೀತಾರೆ. ಕೊನೆಯ ಬಾಲ್ ಕೇವಲ 5 ರನ್ ಮಾತ್ರ ಬರುತ್ತೆ 5ನೇ ಓವರಲ್ಲಿ. ಎಂತ ಬೌಲಿಂಗ್ ಇದು, ಸಖತ್ ಕಮ್ ಬ್ಯಾಕಿಂಗ್ ಓವರ್. 5 ಓವರಲ್ಲಿ 42, ಲಾಸ್ಟ್ ಓವರ್ ಉಳಿದಿದೆ. ಈ ಓವರಲ್ಲಿ ಏನಾದರೂ ಒಂದು ಒಳ್ಳೆ ಎಕನಾಮಿಕಲ್ ಓವರ್ ಮಾಡಿದ್ರೆ 50ಕ್ಕಿಂತ ಒಳಗೆ ಕಟ್ ಆಗ್ಬೋದು. ಬಿಗ್ ಓವರ್ ಮೇಲೆ ಆಲೋಚನೆ ಮಾಡ್ತಾ ಇದ್ದಾರೆ. ಇದ್ರೂ ಕೂಡ 8 ವಿಕೆಟ್ಸ್ ಇದೆ, ಕಳ್ಕೊಂಡಿರೋದು 2 ವಿಕೆಟ್ ಮಾತ್ರನೇ. ಆಲೋಚನೆ ಅಂತೂ ಇವಾಗ ಮಾಡ್ತಿರ್ತಾರೆ ಸಂತೋಷ್ ಮತ್ತೆ ಬೈರೇಗೌಡರು ಕ್ಯಾಪ್ಟನ್. ಬಿಗ್ ಶಾಟ್ಸ್ ಆಡ್ಬೇಕು ಇಲ್ಲಿಂದ. 6 ಬಾಲಲ್ಲಿ 2 ರಿಂದ 3 ಬೌಂಡ್ರಿ ಅಥವಾ 2 ಮ್ಯಾಕ್ಸಿಮಮ್. ಸ್ಟ್ರೈಕ್ ರೋಟೇಟ್, ಸಿಂಗಲ್ ಡಬಲ್ಸ್. 55, 60 ರನ್ ಏನಾದರೂ ಗಳಿಸಿದ್ರೆ ಒಂದು ಒಳ್ಳೆ ಅವಕಾಶ ಅಂತ ಅವ್ರ ತಲೆಯಲ್ಲಿರುತ್ತೆ. ರಾಕೇಶ್, ಫೈನಲ್ ಓವರ್ ಫಸ್ಟ್ ಬಾಲ್, ಎಕ್ಸ್ಟ್ರಾ ಕವರ್ಸ್ ಕಡೆ ಮಿಸ್ ಫೀಲ್ಡ್ ಆಗುತ್ತಿದ್ದು, ಸಿಗುತ್ತೆ ಬೌಂಡ್ರಿ. ಮಾತಾಡ್ತಾ ಇದ್ವಿ ಬೌಂಡ್ರೀಸ್ ಬರ್ತಾ ಇಲ್ಲ ಅಂತ ಹೇಳಿ, ಬರ್ಕಳಿ ಬೌಂಡ್ರಿ ಅಂತೇಳಿ ಹೊಡಿತಾ ಇರುವಂತ ಶಾಟ್ ಇದು. ಸಂತೋಷ್ 12 ಬಾಲಲ್ಲಿ 21 ರನ್ನು, 5 ಬಾಲ್ ಇದೆ ಇನ್ನೂ ಕೂಡ.
ಸ್ಟೆಪ್ ಔಟ್ ಮಾಡ್ತಾರೆ ಇಲ್ಲಿ. ರನ್ಸ್ ಬರ್ತಾ ಇಲ್ಲ, ಡಾಟ್ ಆಗುತ್ತೆ. ಲಾಸ್ಟ್ ಓವರ್ ಎಷ್ಟು ರನ್ಸ್ ಬಂದ್ರೆ ಅಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ವಿಜಯ ಕರ್ನಾಟಕ ಟೀಮಿಗೆ. ಡಾಟ್ ಬಾಲ್ಸ್ ಇಲ್ಲಿ ಕನ್ನಡಪ್ರಭ ಟೀಮಿಗೆ ಪ್ಲಸ್ ಆಗುತ್ತೆ. ಜ್ಯೂಸಿ ಫುಲ್ ಟಾಸ್ ಮಿಸ್ ಮಾಡ್ಕೋದಾರೆ. ಜಸ್ಟ್ ಸಿಂಗಲ್ ಮಾತ್ರ ಬರುತ್ತಿಲ್ಲಿ. 47 for 2. ಫೀಲ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಸ್ಕ್ವೇರ್ ಲೆಗ್ ಕಡೆಯಿಂದ. ಸ್ಕ್ವೇರ್ ಲೆಗ್ ಫೀಲ್ಡ್ ಸ್ಟಾಪ್ ಮಾಡ್ತಾರೆ. ಜಸ್ಟ್ ಸಿಂಗಲ್ ಮಾತ್ರ ಸಿಗುತ್ತೆ. ಮತ್ತೆ ಡೀಪ್ ಕವರ್ಸ್ ಕಡೆ ಸಿಂಗಲ್. 2 ರನ್ ಈಸಿಯಾಗಿ ಕಲೆಕ್ಟ್ ಮಾಡ್ಕೋತಾರೆ. 2 ರನ್ ಸಿಗುತ್ತೆ. 49 for 2. Lost 2 ball remaining. ರನ್ ಶಾಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. $48 for 2. ಫುಲ್ ಟಾಸ್ ಬಾಲ್. ಕ್ಯಾಚ್ ಡ್ರಾಪ್. ರನ್ ಔಟ್ ಕೂಡ ಆಪರ್ಚುನಿಟಿ. ಇವಾಗ ಸಂತೋಷ್ ರನ್ ಔಟ್ ಆಗ್ತಾರೆ ಇಲ್ಲಿ. ಲಾಸ್ಟ್ ಬಾಲ್ ಉಳಿದಿದೆ. ಇವಾಗ ನ್ಯೂ ಬ್ಯಾಟರ್ ನಾಗಪ್ಪ. ಕೂಡ 2 ಬಾಲ್. ಆರು ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 6 ಓವರ್ಗಳ ನಂತರ 49. ಲಾಸ್ಟ್ 2 ಬಾಲ್ ಕೂಡ ಒಂದು ರನ್ ಶಾಟ್ ಇಂದ ರನ್ ಔಟ್ ಆಗ್ತಾರೆ. ಲಾಸ್ಟ್ ಬಾಲ್ ಅಲ್ಲಿ ಮತ್ತೆ ರನ್ ಔಟ್ ಇಂದ ಫಿನಿಶ್ ಆಗುತ್ತೆ. 50 ಕೂಡ ಪಾಸ್ ಮಾಡಲ್ಲ. ಬಟ್ ಟಾರ್ಗೆಟ್ ನೋಡೋದಾದ್ರೆ ಎಕ್ಸಾಕ್ಟ್ ಆಗಿ 50 ರನ್ಸ್ ಬೇಕಾಗುತ್ತೆ. 6 ಓವರ್ಗಳ ಮುಕ್ತಾಯಕ್ಕೆ 49. 49 for 4 ವಿಜಯ್ ಕರ್ನಾಟಕ. 50 is a target in 6 overs. ಕನ್ನಡಪ್ರಭ. ಹಲೋ ಅಂಪೈರ್ಸ್. ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಶಾರ್ಟ್ ಬ್ರೇಕ್ ತಗೋತೀವಿ. ಆದಷ್ಟು ಬೇಗನೆ ಮತ್ತೆ ಚೇಸಲ್ಲಿ ಕಮ್ ಬ್ಯಾಕ್ ಮಾಡ್ತೀವಿ. ಕಾಂಬಾಕ್ಸ್ ಅಲ್ಲೂ ಕೂಡ ಬದಲಾವಣೆ. ಅಫ್ಸಲ್ ಕೊಪ್ಪ ಫ್ರಮ್ ಚಿಕ್ಕಮಗಳೂರು. ವಾಯ್ಸ್ ಆಫ್ KSPL and ISCL.
ಕಾರ್ಯಕ್ರಮ ನಡೀತಾ ಇರುವಂಥದ್ದು ಯಾಕೆ, ಇವರೆಲ್ಲ ಯಾಕೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಕ್ಯಾನ್ಸರ್ ವಿರುದ್ಧದ ಹೋರಾಟಕ್ಕಾಗಿ ನಡೀತಾ ಇರುವಂತಹ ಹೋರಾಟ, ಅದರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಮಾತಿಗಾಗಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಅವರ ಕಡೆಯಿಂದ ನಡೆಯುವಂಥ ಕಾರ್ಯಕ್ರಮ ಇದು. ವೆರಿ ಫಸ್ಟ್ ಬಾಲ್ ಅನಿಲ್ ಕಡೆಯಿಂದ ಬಿಗ್ ಶಾಟ್ ಯೋಚನೆ ಮಿಡ್ ವಿಕೆಟ್ ಏರಿಯಾ ಕಡೆಗೆ ಬ್ಯಾಕ್ ಫುಟ್ ಅಲ್ಲಿ ಆಡ್ತಾರೆ. ಇಲ್ಲಿ ಮಿಡ್ ವಿಕೆಟ್ ಏರಿಯಾ 1 ರನ್ ಅವಕಾಶ ಬರುತ್ತೆ. 2 ರನ್ ಪ್ರಯತ್ನ ಪಡ್ತಾ ಇರುವಂಥದ್ದು ಇಲ್ಲಿ ಈಸಿ ಆಗುತ್ತೆ 2 ರನ್ಸ್. ಮನೋಜ್ ಮತ್ತು ಅನಿಲ್ ಫ್ರಂಟ್ ಲೈನ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಇಲ್ಲಿ ಓಪನ್ ಮಾಡೋದಕ್ಕೆ. ಬೌಲಿಂಗ್ ದಾಳಿ ಯಾರಪ್ಪ ಅಂತ ಹೇಳಿದ್ರೆ ಅನ್ಸಾರಿ ಅವ್ರನ್ನ ಕೆಳಗಿಳಿಸಿರೋದಿಲ್ಲ ವಿಜಯ ಕರ್ನಾಟಕ ಟೀಮು. ಸೋಣಲ್ ಬೀಳುತ್ತೆ, ತಡೆಯಕ್ಕೆ ಚಾನ್ಸೇ ಇಲ್ಲ, ಹೋಗುತ್ತೆ ಇದು ಬೌಂಡ್ರಿ ರೋಪ್ ಇಂದ ಆಚೆಗೆ ತುಂಬಾ ದೂರ ಬಂದಿರುವಂತ 6 ಇದು. ಸ್ಟ್ರೈಕ್ ಡೌನ್ ದ ಹೇರ್ ಹೊಡಿತಾರೆ ಇಲ್ಲಿ 6 ಅಂತ ಕನ್ಸಿಡರ್ ಮಾಡ್ತಾ ಇರೋದು. ಎಂತ ಸೂಪರ್ ಬಾಲ್ ಅಂತ ಶಾಟ್ ಇಲ್ಲಿ ಬರ್ತಾ ಇರುತ್ತೆ. ಬಾಡಿ ನಿಮ್ಮ ಕಡೆಯಿಂದ ಅನಿಲ್ ಪ್ರಭು ಫಸ್ಟ್ ಬಾಲ್ಗೆ ಮಿಡ್ ವಿಕೆಟ್ ಏರಿಯಾ 2 ರನ್ ತಗೊಳ್ತಾರೆ. ಇವಾಗ ಸ್ಟ್ರೈಟ್ ಡೌನ್ ದ ಹೇರ್ ಹೊಡಿತಾರೆ. ಏರಿಯಲ್ ರೂಟಲ್ಲಿ ಬಂದಿರುವಂತ ಬಾಲ್ ಬೀಳದೆ ಬೌಂಡ್ರಿ ರೋಪ್ ಪಕ್ಕ ಆಚೆಗೆ ಹೊರಗಡೆಗೆ. ಬರೀ ಫಸ್ಟ್ 6 ಕೂಡ ಇನ್ನಿಂಗ್ಸ್ ಚೇಸಿಂಗ್ ನಲ್ಲಿ ನಾವು ಅನಿಲ್ ಕಡೆಯಿಂದ ನೋಡ್ತಾ ಇದ್ದೀವಿ. ಮೂರನೇ ಬಾಲ್ ವೈಡ್ ಆರ್ಕರ್ ಮಾಡುವಂತ ಪ್ರಯತ್ನ ಮಾಡಿದ್ದೆ, ಬಟ್ ಸೆಕೆಂಡ್ ಬಾಲ್ ನೋಡಿದಂತ ಅದೇ ರಿಸಲ್ಟ್ಗೆ ಯೋಚನೆ ಮಾಡಿ ಅನಿಲ್ ಬಾಬುರವರು, ಬಟ್ ಇವಾಗ ಮಿಸ್ ಆಗಿದೆ. ಡಾಟ್ ಬಾಲ್ ಕಡೆ ಗಮನ ಕೊಡಬೇಕಾಗುತ್ತೆ. ಲೋ ಸ್ಕೋರ್ ಮ್ಯಾಚ್ ಈ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬೇಕಾಗುತ್ತೆ. 33 ಬಾಲ್ಗೆ ಇನ್ನು ಬೇಕಾಗಿರೋ 42 ರನ್ಸ್. ಪ್ರತಿ ಬಾಲ್ ನಲ್ಲೂ ಕೂಡ ಯೋಚನೆ ಮಾಡಿ ಬೌಲಿಂಗ್ ಮಾಡಬೇಕಾಗುತ್ತೆ. ಇದು ಪವರ್ ಹಿಟ್ಟಿಂಗ್ ಬರ್ತಾ ಇರುವಂತದ್ದು ಮಿಡ್ ವಿಕೆಟ್ ಏರಿಯಾ ಸ್ಕ್ವೇರ್ ಲೆಗ್ ಏರಿಯಾ. ಇದು ಆರ್ಡರ್ ಮಧ್ಯೆ ಬೀಳುತ್ತೆ. ಅಪೋಸಿಟ್ ಫೀಲ್ಡ್ ಅಲ್ಲಿ ಹೈಟ್ ಹೋಗಿದ್ರು ಕೂಡ ಡಿಸ್ಟೆನ್ಸ್ ಇರೋದಿಲ್ಲ. ಬೌಂಡ್ರಿ ರೋಪ್ ಜಸ್ಟ್ ಪಕ್ಕದಲ್ಲೇ ಬೀಳುತ್ತೆ. 1 ರನ್ ಮಾತ್ರ ತಗೊಳ್ತಾರೆ ಇಲ್ಲಿ. ಎಲ್ಲೋ ಒಂದ್ ಕಡೆ 6 ಹೋಯ್ತು ಅಂತಾನೆ ಅನ್ಕೊಂಡಿರುವಂತ ಬಾಲ್ ಅದು, ಬಟ್ ಲಕ್ಕಿ ಇದೆ ಇಲ್ಲಿ ವಿಜಯ ಕರ್ನಾಟಕ ಟೀಮ್ಗೆ. 1 ರನ್ ಮಾತ್ರ ಅವಕಾಶ ಬರುತ್ತೆ ಇಲ್ಲಿ. ಇನ್ನು 41 ರನ್ಸ್ ಬೇಕಾಗಿದೆ 32 ಬಾಲ್ ನಲ್ಲಿ. ಸೂಪರ್ ಬೌಲಿಂಗ್ ಲೇಟ್ ಕಟ್ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ದು. ತಟ್ಟುಮುಟ್ಟು ಆಡೋಣ, ಸ್ಟ್ರೈಕ್ ಕೊಡೋಣ ಅವರಿಗೆ, ಅನಿಲ್ ಬಾಬು ಅವರಿಗೆ ಅಂತ ಯೋಚನೆ ಇದು. ಪವರ್ ಪ್ಲೇ ಲಾಭ ನಾವು ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆಯಿಂದ ಪವರ್ ಪ್ಲೇ ಫುಲ್ ಶಾಟ್ ಕೂಡ ನೋಡಬೇಕಾಗುತ್ತೆ ನಾವು. ಮಿಡ್ ಆನ್ ಅಂಡ್ ಮಿಡ್ ಆಫ್ ಅಂಡ್ ಕವರ್ಸ್ ಪಾಯಿಂಟ್ ಗಲ್ಲಿ ಬಕ್ವರ್ಡ್ ಶಾರ್ಟ್ ಲೆಗ್ ಅಂಡ್ ಶಾರ್ಟ್ ಮಿಡ್ ವಿಕೆಟ್, ಡಿಪ್ ಸ್ಕ್ವೇರ್ ಲೆಗ್ ಅಂಡ್ ಡಿಪ್ ಮಿಡ್ ವಿಕೆಟ್, ಈ ರೀತಿ ಒಂದು ಫೀಲ್ಡ್ ಶಾಟ್ ಅನ್ನು ಮಾಡ್ಕೊಂಡಿರುವುದು ಅನ್ಸಾರಿ ಅವರು. ಬ್ಯಾಕ್ ಫುಟಲ್ಲಿ ಆಡುವಂತ ಯೋಚನೆ ಇದು. ಕವರ್ಸ್ ಅಥವಾ ಕವರ್ ಪಾಯಿಂಟ್ ಕಡೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಬರೋದಿಲ್ಲ ರನ್ಸ್ ಇಲ್ಲಿ. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ. 9ಕ್ಕೆ 0 ಲಾಸ್. ಕನ್ನಡ ಪ್ರಭಾ ಟೀಮ್ ಅವರು ಫ್ರಂಟ್ ಲೈನ್ ಬ್ಯಾಟ್ಸ್ಮನ್ ಮನೋಜ್ ಮತ್ತು ಅನಿಲ್ ಬಾಬು ಕಡೆಯಿಂದ 6 ಬಾಲ್ಗೆ 9 ರನ್ ಫಸ್ಟ್ ಓವರ್ನಲ್ಲಿ ಜೊತೆಯಾಟ ಬಂದಿರೋದಿಲ್ಲಿ. ಇನ್ನು 30 ಬಾಲಿಗೆ 41 ರನ್ಸ್ ಬೇಕಾಗಿದೆ. ಸೆಕೆಂಡ್ ಪವರ್ ಪ್ಲೇ ಅವರು ಯಾವ ಬೌಲರ್ನ ಕಣಕ್ಕಿಳಿಸ್ತಾರೆ ವಿಜಯ ಕರ್ನಾಟಕ. ವಿಕೆಟ್ ಟೇಕಿಂಗ್ ಬೌಲರ್ ನಿಲ್ಲಿಸಬೇಕಾಗುತ್ತೆ. ಬೆಸ್ಟ್ ಅಸ್ತ್ರ ಏನಿದೆಯೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಇಲ್ಲಿ. ಹೆಚ್ಚು ಡಾಟ್ ಬಾಲ್ಗಳ ಕಡೆ ಗಮನ ಕೊಡಬೇಕಾಗುತ್ತೆ. ಲೈನ್ ಅಂಡ್ ಲೆಂತ್ ಅನ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಪೇಸಲ್ ವೇರಿಯೇಷನ್, ಪೇಸ್ ಆನ್ ಮತ್ತು ಆಫ್ ಮಾಡ್ತಾನೆ ಇರಬೇಕಾಗುತ್ತೆ. ವೈಡ್ ಆರ್ಕರ್ ಮಾಡುವಂಥ ಪ್ರಯತ್ನಗಳೆಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗುವಂಥ ಚಾನ್ಸಸ್ ಇದೆ. ಈ ಗ್ರೌಂಡ್ನಲ್ಲಿ ಸ್ವಲ್ಪ ವಿರ್ತ್ ಕೊಟ್ಟರು ಕೂಡ ಅದನ್ನ ಬೌಂಡ್ರಿ ರೂಪಿಂದ ಆಚೆ ಕಳಿಸ್ತಾರೆ ಅನಿಲ್ ಬಾಬು ಅವರು. ನೀವು ಬೌಲರ್ ಬಂದಿರೋದು ಯಾರಪ್ಪ ಅಂತ ಹೇಳಿದ್ರೆ ಅಖಿಲೇಶ್ ಶಕಿ ಅವರು. 30 ಬಾಲ್ಗೆ 41 ರನ್ಸ್ ಬೇಕಾಗಿರುವಂಥದ್ದು. ಸೆಕೆಂಡ್ ಓವರ್ನ ವೆರಿ ಫಸ್ಟ್ ಬಾಲ್ ತುಂಬಾನೇ ಆಚೆ ಇಡುವಂತ ಒಂದು ಪ್ರಯತ್ನ ಮಾಡಿರೋದು, ಬರೋದಿಲ್ಲ ಇಲ್ಲಿ. ರನ್ಸ್ ಡಾಟ್ ಬಾಲ್ ಅಂತ ಕಾಲ್ ಬರುತ್ತೆ. ಲೆಗ್ ಬೈ ಅನ್ನುವಂಥ ಸೂಚನೆ ಅಂಪೈರ್ಸ್ ಕಡೆಯಿಂದ. ಈ ಥರ ಡಾಟ್ ಬಾಲ್ಗಳನ್ನು ಹಾಕ್ತಾ ಇರಬೇಕಾಗುತ್ತೆ, ಕಾಟ ಕೊಡಬೇಕಾಗುತ್ತೆ ಬ್ಯಾಟ್ಸ್ಮನ್ಗಳಿಗೆ. ರಿಕ್ವೈರ್ಡ್ ರನ್ ಇಟ್ಟಿರೋದನ್ನು ಮತ್ತೆ ಮತ್ತೆ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರೆಷರ್ ಬಿಲ್ಡ್ ಮಾಡಿದ್ರೆ ಮಾತ್ರ ವಿಜಯ್ ಕರ್ನಾಟಕಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಖಂಡಿತ ಇಲ್ಲಿ ಬಾಲಿಂಗ್ ಟೀಮ್ ಚೇಸ್ ಮಾಡುವಂಥ ಒಂದು ಆಪರ್ಚುನಿಟಿ ಇರುವಂಥದ್ದು ಈ ಗ್ರೌಂಡಲ್ಲಿ.
ಮೈ ಗುಡ್ನೆಸ್, ಯು ಮೇ ಸಾಯಿ ತುಂಬಾನೇ ಸಫಲ ಆಗಿ ಆಡುವಂತ ಪ್ರಯತ್ನ. ಇದು ಬ್ಲಾಕ್ ಹೋಲ್ ಅಲ್ಲಿ ಇತ್ತು. ಯಾರ್ಕರ್ ಡೆಲಿವರಿ ಇದು ಏಕಾಗ್ರತೆಯನ್ನು ಪರೀಕ್ಷಿಸುವಂತ ಬೌಲಿಂಗ್. ಇದು ತಗಲಾಕೊಳ್ತಾರೆ. ಇಲ್ಲಿ ಬರುತ್ತೆ ಬ್ರೇಕ್ ಥ್ರೂ. ಇಲ್ಲಿ ಫಸ್ಟ್ ಓವರ್ ನಲ್ಲಿ ಬಿಗ್ ಶಾಟ್ ಯೋಚನೆ ಮಾಡುವಂತ ಪ್ಲೇಯರ್, ಒಂದು ಸಿಕ್ಸರ್ ಕೂಡ ಹೊಡೆದಂತ ಪ್ಲೇಯರ್. ಸೆಕೆಂಡ್ ಓವರ್ ಇಂದ ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ರು. ಇಲ್ಲಿ ಅದಕ್ಕೆ ಬಲಿ ಆಗ್ತಾರೆ. ಜಸ್ಟ್ ಯೋಚನೆ ಮಾಡಬೇಕಾಗುತ್ತೆ. ಪೇಸಲ್ ವೇರಿಯೇಷನ್ ತನ್ನಿ ಅಂತ ಹೇಳೋದು. ಇದಕ್ಕೆ ಒಂದು ಹೊರಗಡೆ ಹಾಕಿದ್ರೆ ಇನ್ನೊಂದು ಬ್ಲಾಕ್ ಹೋಲ್ಗೆ ಹಾಕಬೇಕಾಗುತ್ತೆ. ಫಸ್ಟ್ ಬಾಲ್ ಡಾಟ್ ಆಗ್ತಾ ಇದ್ದಂಗೆ ಎರಡನೇ ಬಾಲಲ್ಲಿ ಬಂದಿರೋದು ಇಲ್ಲಿ ಬೋಲ್ಡ್ ಔಟ್. ಅನಿಲ್ ವಾಕ್ ಮಾಡಬೇಕಾಗುತ್ತೆ ಡಗೌಟ್ ಕಡೆಗೆ. ಕ್ಯಾಪ್ಟನ್ ಹರೀಶ್ ಅವ್ರು ಬರ್ತಾ ಇದ್ದಾರೆ ಬ್ಯಾಟಿಂಗ್ಗೆ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಈ ವ್ಯಕ್ತಿ. ನಿನ್ನೆ ಕೂಡ ಒಂದು ಮ್ಯಾಚ್ ಒಂದು ಕಡೆಯಿಂದ ಆಲ್ಮೋಸ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳ್ಬೇಕಾದ್ರೆ ನಿಂತಿರೋದು ಯಾರಪ್ಪ ಅಂದ್ರೆ ಆಪತ್ ಬಾಂಧವನಾಗಿ ಇದೇ ವ್ಯಕ್ತಿ. ಇವತ್ತು ಈ ಪಂದ್ಯ ಅದೇ ರೀತಿ ಆಡಬೇಕು ಅಂತ ಅವ್ರ ಟೀಮಲ್ಲಿ ಮಾತಾಡ್ತಾ ಇರ್ತಾರೆ. ಬಟ್ ವಿಜಯ್ ಕರ್ನಾಟಕ ಟಾಪ್ ಕ್ವಾಲಿಟಿ ಬೌಲಿಂಗ್ ಇದೆ ಇವ್ರ ಕಡೆಯಿಂದ. ಸೂಪರ್ ಬೌಲಿಂಗ್, ಮತ್ತೊಂದು ಬ್ಲಾಕ್ ಹೋಲ್ ಡೆಲಿವರಿ, ಯಾರ್ಕರ್ ಡೆಲಿವರಿ ಬ್ಯಾಕ್ ಟು ಬ್ಯಾಕ್. ಜಸ್ಟ್ ಇದನ್ನೇ ಮಾಡಬೇಕಾಗಿದೆ. ಪೇಸಲ್ ವೇರಿಯೇಷನ್ ತಾನೆ. ಎಷ್ಟು ನಿಧಾನ ಆಗ್ತೀರಾ, ಎಷ್ಟು ಪೇಸ್ ಆಫ್ ಆನ್ ಮಾಡ್ತೀರಾ ಅಷ್ಟು ಅಡ್ವಾಂಟೇಜ್ ಆಗಿರುತ್ತೆ ಬೌಲರ್ಸ್ಗಳಿಗೆ. ನೀವು ಒಂದೇ ಪೇಸ್ ಇಟ್ಕೊಂಡು ಬೌಲಿಂಗ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಬಾಲ್ನ ವಾಚ್ ಮಾಡೋ ಕೆಪಾಸಿಟಿ ಆ ಬ್ಯಾಟ್ಸ್ಮನ್ಗೆ ಇದೆ. ಹರೀಶ್ ಅವರಿಗೆ ಬಿಗ್ ಶಾಟ್ಗಳನ್ನು ಹೊಡಿತಾರೆ ಅವರು. ಎಲ್ಲಿ ಗ್ಯಾಪ್ ಇದೆಯೋ ಆ ಗ್ಯಾಪನ್ನು ಹುಡುಕಿ ಅಲ್ಲಿಗೆ ಆಡುವಂಥ ಕೆಪಾಸಿಟಿ ಎಬಿಲಿಟಿ ಇರುವಂಥ ಪ್ಲೇಯರ್ ಅವರು. ಅವ್ರನ್ನ ಕಟ್ಟಿ ಹಾಕಿದರೆ ಮಾತ್ರ ಇಲ್ಲಿ ಸಾಧ್ಯ. ಸೂಪರ್ ಬೌಲಿಂಗ್ ಇದು, ಸಖತ್ತಾಗಿದೆ. ಎರಡು ಬ್ಲಾಕ್ ಹೋಲ್ ನಂತರ ಒಂದು ಲೆಂತ್ ಡೆಲಿವರಿ. ಜಸ್ಟ್ ಲೈನನ್ನು ಲೆಂತನ್ನು ಹಿಂದೆ ಹೇಳಿದ್ದಾರೆ. ಫುಲ್ ಅಂಡ್ ಡೆಲಿವರಿ ಬೀಳ್ತಾ ಇದ್ದಂಗೆ ಜಸ್ಟ್ ಒಂದು ರನ್ ಆಡ್ತಾರೆ ಅಷ್ಟೇ. ಇಲ್ಲಿ ಗುಡ್ ಕ್ವಾಲಿಟಿ ಕ್ರಿಕೆಟಿಂಗ್ ಅಂತಲೇ ಹೇಳಬೇಕು ಹರೀಶ್ ಅವ್ರ ಕಡೆಯಿಂದ. ಒಂದು ವಿಕೆಟ್ಸ್ ಬಿದ್ದಿದೆ ಅಂದ ಕೂಡಲೇ ಅದಾದ ನಂತರ ಮಾಡಬೇಕಾಗಿದೆ ಒಂದೇ ಕೆಲಸ, ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಡಾಟ್ ಬಾಲಿಗೆ ಅವಕಾಶ ಕೊಡದೆ ನಿಧಾನ ಸ್ಟ್ರೈಕ್ ರೊಟೇಟ್ ಮಾಡ್ಕೊಳ್ತಾ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಕನ್ನಡಪ್ರಭ ಟೀಮ್ ಅವ್ರಿಗೆ ಫೀಲ್ಡ್ ಸೆಟ್ ಅನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಾಣಲ್ ಬೀಳ್ತಾ ಇದ್ದಂಗೆ ಬರುತ್ತೆ. ಇಲ್ಲಿ ಸೌಂಡ್ ಕೇಳ್ತಾ ಇದ್ದಂಗೆ ಗೊತ್ತಾಗುತ್ತೆ ಇದು ತಡೆಯಕ್ಕಾಗದೇ ಇಲ್ಲ. ಲಾಂಗ್ ಆನ್ ಆಚೆ ಹೋಗುತ್ತೆ, ಬೌಂಡ್ರಿ ಲೈನಿಂದ ಆಚೆಗೆ ಹೋಗುತ್ತೆ ಅಂತ ಹೇಳಿ. ಈ ಬೌಂಡ್ರಿಯಿಂದ ಬಂದಿರೋದು ಇಲ್ಲಿ 4 ರನ್ನು. 14ಕ್ಕೆ ಬಂದಿರೋದು 1.5 ಓವರ್ನಲ್ಲಿ. ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ನಮ್ಮ ಬೆಂಗಳೂರಿನವರು. ಜಾಸ್ತಿ ಟೂರ್ನಮೆಂಟ್ ಒಂದು ವಿಡಿಯೋ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ವ್ಯಕ್ತಿ ಇವರೇ, ಬೇರೆ ಯಾರು ಅಲ್ಲ. ಡಾನ್ಸಿಂಗ್ ಅಂಪೈರ್ ಫ್ರಮ್ ಮುರುಗೇಶ್. ತುಂಬಾ ಡಿಫ್ರೆಂಟ್ ಶೈಲಿಯಲ್ಲಿ ಡಿಸಿಷನ್ ಕೂಡ ಕೊಡುವಂತ ವ್ಯಕ್ತಿ ಇವರು. ತೋಳೆ ಮತ್ತೊಂದು ಬಿಗ್ ಶಾಟ್, ಬಟ್ ತುಂಬಾನೇ ಹೈಟ್ ಇದೆ, ಡಿಸ್ಟೆನ್ಸ್ ಇಲ್ಲ. ಕ್ಯಾಚ್ ಅಂತ ಕಾಲ್ ಇದ್ದಿದ್ದು. ಇದ್ದಂತ ಆಪರ್ಚುನಿಟಿಗಳನ್ನ ಕೈ ಚೆಲ್ತಾ ಇರುವಂತದ್ದು ಇಲ್ಲಿ ವಿಜಯ್ ಕರ್ನಾಟಕ ಟೀಮ್ ಅವರು. ಮಿಸ್ಫೀಲ್ಡ್ ಮಾಡಂಗೆ ಇಲ್ಲ ಇಲ್ಲಿ. ಯಾಕಂದ್ರೆ ಇನ್ನು ಬೇಕಾಗಿರೋದು 24 ಬಾಲ್ಗೆ 34 ರನ್ಸ್. ಫಾರ್ ಬಾಲ್ನಲ್ಲೂ ಕೂಡ ನೀವು 2 ರನ್ 1 ರನ್ ತಗೊಂಡ್ರು ಕೂಡ ಈಸಿ ಆಗತ್ತೆ. ಎಕ್ಸ್ಟ್ರಾಗಳು ಕೂಡ ನಿಧಾನವಾಗಿ ಆಡ್ ಆಗ್ತಾ ಇದ್ದಂಗೆ ಅದಲ್ಲಿಂದ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಟೀಮಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ನೋಡ್ಬೇಕಾಗತ್ತೆ ಯಾವ ತರ ಚೇಸ್ ಮಾಡ್ತಾರೆ ಅಂತ ಹೇಳಿ. 24 ಬಾಲಿಗೆ ಇನ್ನು ಬೇಕಾಗಿರುವಂಥದ್ದು 34 ರನ್ಸ್. ಯಾವ ಬೌಲರ್ನ ಕಣಕ್ಕಿಳಿಸ್ತಾರೆ, ಯಾವ ತರ ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ ಅಂತ ನೋಡ್ಬೇಕಾಗತ್ತೆ ನಾವು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ 24 ತಂಡಗಳು ನಮ್ಮ ಟಿವಿ ಮಾಧ್ಯಮದವರು ಭಾಗವಹಿಸಿದಂಥ ಒಂದು ಕಾರ್ಯಕ್ರಮ ಇದು. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಅವೇರ್ನೆಸ್ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ. ಚೇರ್ಮನ್ ಕಿರಣ್ ಶೆಟ್ಟಿ ಸರ್ ಅವರ ಒಂದು ಆಶ್ರಯದಲ್ಲಿ ನಡೀತಾ ಇರ್ತ ಕಾರ್ಯಕ್ರಮ ಇದು. ವೈಸ್ ಚೇರ್ಮನ್ ಜಗದೀಶ್ ಸರ್ ಅವರ ಒಂದು ಹೋರಾಟ ಹಗಲು ರಾತ್ರಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೆ. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಒಂದು ಕಾರ್ಯಕ್ರಮಕ್ಕೆ. ವಿಜಯ್ ಕುಮಾರ್, ವಿಜಯ್ ಶಂಕರ್ ಸರ್ ಆಗಿರ್ಬೋದು, ಅಂಡ್ ರಘು ಸರ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ.
ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಚಾನಲ್ ಪ್ಲೇಯರ್ಸ್ಗಳಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಬಂದು ಭಾಗವಹಿಸ್ತಾ ಇದ್ದಾರೆ, ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಅವ್ರಿಗೆ ಕೂಡ ಒಂದು ಬಿಗ್ ಸಲ್ಯೂಟನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ನಮ್ಮ ಲೈವ್ ಬ್ರಾಡ್ಕಾಸ್ಟಿಂಗ್ ಟೀಮ್ ಯಾಸಿನ್ ವೈ ಸ್ಪೋರ್ಟ್ಸ್ 1.30K ಸಬ್ಸ್ಕ್ರೈಬರ್ ಇರುವಂಥ ಒಂದು ಚಾನಲ್ ಕೂಡ ತುಂಬಾ ಬಹುಬೇಡಿಕೆಯ ಚಾನಲ್ ಇದು. ಇವರು ಸ್ವಿಚ್ ಇಟ್ಟು ಸ್ಟ್ರೇಟ್ ಮಾರ್ಕ್ ಶಾಟ್, ಪರ್ಫೆಕ್ಟ್ ಪ್ಲಾನ್ ಮಾಡಿ ಫೀಲ್ಡಿಂಗ್ ನಿಲ್ಲಿಸಿದ್ದಲ್ಲಿ ಈಸಿ ಕ್ಯಾಚರ್ನ ಕೈ ಚೆಲ್ತಾರೆ. ಬಿಗ್ ಮ್ಯಾನಿಗೆ ಸಿಗುತ್ತೆ ಒಂದು ಜೀವದಾನ. ಎಲ್ಲೋ ಒಂದು ಕಡೆಯಿಂದ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೊರಟಿದ್ದು ವಿಜಯ್ ಕರ್ನಾಟಕ, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕ್ಯಾಚ್ ಬಿಡ್ತಾರೆ ಅಂತ ಹೇಳಿ. ಸುಲಭ ತುತ್ತು ಇಲ್ಲಿ ಜೀವದಾನ ಸಿಗ್ತಾ ಇರುವಂಥದ್ದು ಹರೀಶ್ ಅವರಿಗೆ. ಕೊನೆ 22 ಬಾಲ್ಗೆ 31 ರನ್ಸ್ ಬೇಕಾಗಿರೋದಿಲ್ಲಿ. ಬೌಂಡ್ರಿ 6ಗಳ ಯೋಚನೆಯಲ್ಲಿ ಸೂಪರ್ ಬಾಲ್ ಹೆಂಗಿದೆ, ಮೂವ್ ಆಗ್ತಾರೆ ಬ್ಯಾಟ್ಸ್ಮನ್ ಅಂದ್ಕೊಳ್ಳಿ, ಅದನ್ನೇ ಕಟ್ಟ ವಾಶ್ ಮಾಡ್ಕೊಬಿಟ್ಟು ಬಾಲ್ನ ಕೂಡ ಅಷ್ಟೇ ದೂರ ಹಾಕೋದು. ಡಾಟ್ ಬಾಲ್, ಈ ಥರ ಡಾಟ್ ಬಾಲ್ಗಳು ಹಾಕಿದರೆ ಖಂಡಿತ ಚಾನ್ಸ್ ಇದೆ. ಇದು ಕೂಡ ಚೆನ್ನಾಗಿದೆ. ಬ್ಯಾಕ್ ಫುಟಲ್ಲಿ ಆಡ್ತಾರೆ, ಒಂದು ಶಫಲ್ ಆಗ್ತಾರೆ, ಬರ್ತಾರೆ ವೈಡ್ ಲೈನ್ ಹತ್ರ ಆಡಕ್ಕೆ ನೋಡ್ತಾರೆ, ಇನ್ನೊಂದು ಬ್ಯಾಕ್ ಫುಟಲ್ಲಿ ಕವರ್ಸ್ ಕಡೆ ಹೊಡೆಯುವಂಥ ಯೋಚನೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸ್ವಲ್ಪ ಎಲ್ಲ ಒಂದು ಕಡೆಯಿಂದ ಕಷ್ಟ ಆಗ್ತಾ ಇರೋದು ಬ್ಯಾಟ್ರಿಗೆ. ಸೂಪರ್ ಬಾಲಿಂಗ್ ಇದು. ಸ್ಟಂಪ್ ಟು ಸ್ಟಂಪ್ ಅಟ್ಯಾಕ್ ಮಾಡ್ತಾರೆ, ಬಿದ್ದು ಒಳಗೆ ಬರ್ತಾ ಇದ್ದಂಗೆ ಜಸ್ಟ್ ಲೇಟ್ ಕಟ್ ಮಾಡ್ತಾರೆ. ಸಿಂಗಲ್ 1 ರನ್ ಮಾತ್ರ ಇಲ್ಲಿ ಅವಕಾಶ ಕೊಡುವಂಥದ್ದು. ಕೊನೆ ಬಾಲ್ ಸಿಗಬೇಕಾಗುತ್ತೆ ಇವಾಗ ವಿನಯ್ ಅವರು. 19 ಬಾಲ್ಗೆ 30 ರನ್, ನಿಧಾನವಾಗಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಇಲ್ಲಿ ಕನ್ನಡಪ್ರಭ ಟೀಮ್ ಅವ್ರಿಗೆ. ಪುಲ್ ಮಾಡೋ ಯೋಚನೆ ಮಾಡಿದ್ರು, ಕ್ಯಾಚ್ ಅಂತ ಕಾಲ್ ಇದೆ, ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾರಿ ಆಗುತ್ತೆ ಕ್ಯಾಚ್ ಇಲ್ಲಿ. ಬ್ಯಾಕ್ವರ್ಡ್ ಶಾಟ್ ಲೆಗಲ್ಲಿ ಫಸ್ಟ್ ಅಟೆಂಪ್ಟ್ ಮಿಸ್ ಆಗಿದ್ರು ಕೂಡ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಬರುತ್ತೆ ಬ್ರೇಕ್ ಥ್ರೂ, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಬಂದಿರುವಂತ ಒಂದು ಬ್ರೇಕ್ ಥ್ರೂ ಇಲ್ಲಿ. ಕ್ಯಾಪ್ಟನ್ ಹರೀಶ್ ಅದು ಕೂಡ ಬಿಗ್ ಮ್ಯಾನ್ ವಿಕೆಟ್ಸ್ ಅನ್ನು ತೆಗೆದಿರುವಂತದ್ದು. ರೈಟ್ ಟೈಮಿಗೆ ಇಲ್ಲಿ ವಿನಯ್ ಕಡೆಯಿಂದ ಲಾಸ್ಟ್ ಬಾಲ್ ಅಲ್ಲಿ ಬಂದಂತ ಬ್ರೇಕ್ ಥ್ರೂ. ಒಂದು ಆಪರ್ಚುನಿಟಿ ಇದೇ ಓವರ್ ಅಲ್ಲಿ ಸಿಕ್ಕಿರುತ್ತೆ ಅವರಿಗೆ, ಆದ್ರೆ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾ ಇಲ್ಲ ಇಲ್ಲಿ. 3 ಓವರ್ ಕಂಪ್ಲೀಟ್ ಆಗುತ್ತೆ, 20ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಿರೋದು ಇಲ್ಲಿ ಕನ್ನಡಪ್ರಭ ಟೀಮ್. ಇನ್ನು 18 ಬಾಲ್ಗೆ 30 ರನ್ ಬೇಕಾಗಿರೋದು. 6 ಅಂತ ಲೆಕ್ಕಾಚಾರ ಮಾಡಿದ್ರೆ 5 ಸಿಕ್ಸ್ಗಳಷ್ಟು ಅವಶ್ಯಕತೆ ಇರುವಂಥದ್ದು 18 ಬಾಲ್ನಲ್ಲಿ. ಇಲ್ಲ ಪ್ರತಿ ಬಾಲಲ್ಲಿ ನಾವು 2 ರನ್ ತಗೊಳ್ತೀವಿ ಅಂತಂದ್ರೆ ಕೂಡ ಅದು ಕೂಡ ಅಷ್ಟೇ ಈಸಿನೇ. ಬಟ್ ಆದರೆ ಅಷ್ಟು ಈಸಿ ಇರಲ್ಲ ಈ ಬಿಸಿಲಲ್ಲಿ. ನೀವು ಪ್ರತಿ ಬಾಲ್ ಕೂಡ 2 ರನ್ಸ್ ಅನ್ನು ತಗೊಳ್ತೀವಿ ಅಂತಂದರೆ ಅಷ್ಟು ಫಿಟ್ನೆಸ್ ಬೇಕಾಗತ್ತೆ. ಒಂದು ವೇಳೆ ಫಿಟ್ನೆಸ್ ಇದ್ರೂ ಕೂಡ ಪ್ರತಿ ಬಾಲ್ನಲ್ಲೂ ಕೂಡ ಒಂದು ಬಾಲ್ ಕೂಡ ಮಿಸ್ ಮಾಡಿದ್ರೆ 2 ರನ್ಸ್ ತಗೊಳ್ತೀನಿ ಅಂತ ಕಡೆ ಹೇಳಿದ್ರೆ ಅದು ಕೂಡ ಅಷ್ಟು ಈಸಿ ಅಲ್ಲ, ಹೇಳಿದಷ್ಟು ಸುಲಭ ಅಲ್ಲ ಆಡೋದಕ್ಕೆ ಕೂಡ. ಲೂಸ್ ಬಾಲ್ಗಳು ಸಿಕ್ತಾಗ ಜಸ್ಟ್ ಸಿಂಗಲ್ ಮೈಂಡಲ್ಲಿ ಇರಬೇಕಾಗತ್ತೆ, ಬಾಲ್ ಬರೋದನ್ನು ವಾಚ್ ಮಾಡಬೇಕಾಗತ್ತೆ. ಹೊಡೆಯುವಂಥ ಬಾಲ್ ಇದ್ದಾಗ ಖಂಡಿತ ಮಿಡಲ್ ಆಫ್ ದ ಬ್ಯಾಟಲ್ಲಿ ಸ್ಟ್ರೋಕ್ ಇಟ್ಟರೆ ಸಾಕಾಗುತ್ತೆ, ಕ್ಲಿಯರ್ ಆಗುತ್ತೆ ಇದು. 4th ಓವರ್ನಲ್ಲಿ ಯಾವ ಬೌಲರ್ ಕೈಗೆ ಚೆಂಡನ್ನು ಕೊಡ್ತಾರೆ ನೋಡಬೇಕಾಗಿದೆ. ಇವಾಗ ಯಾವ ಬೌಲರ್ನ ಪರಿಚಯ ಮಾಡ್ತಾರೆ, ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ, ಮತ್ತೆ ಬರ್ತಾರೆ ವಿಕೆಟ್ ಟೇಕಿಂಗ್ ಬೌಲರು. ಬಂದಿರೋದು ಇವಾಗ ನ್ಯೂ ಬೌಲರ್ ಆಗಿ ಅಖಿಲೇಶ್. ಸ್ಟ್ರೈಕಲ್ಲಿ ಇರೋದು ಯಾರಪ್ಪ ಅಂತಂದ್ರೆ ಮನೋಜ್ BK. ಬರ್ತಾ ಇದ್ದಂಗೆ ಫುಲ್ ಟಾಸ್ ಬಾಲ್, ಶಾರ್ಟ್ ಮಿಡ್ ವಿಕೆಟ್ ಏರಿಯಾ. ಅರ್ಜೆನ್ಸಿ ಕಾಣ್ತಾ ಇದೆ ಇಲ್ಲಿ ಫೀಲ್ಡಿಂಗ್ ಅಲ್ಲಿ. ತಾಳ್ಮೆಯಿಂದ ಹಿಡ್ಕೊಂಡು ಬೌಲರ್ ಕೈಗೆ ಬಾಲ್ ಕೊಟ್ಟಿದ್ರು ಕೂಡ ರನ್ ಔಟ್ ಮಾಡುವಂಥ ಆಪರ್ಚುನಿಟಿಗಳು ಇರುತ್ತೆ. 17 ಬಾಲ್ 29. ವಿಜಯ್ ಕರ್ನಾಟಕ ಗ್ರಿಪ್ ಮಾಡ್ಕೊಂಡಿದ್ದಾರೆ ಈ ಮ್ಯಾಚ್ ಮೇಲೆ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಫೇಸ್ ಮಾಡ್ತೀವಿ ಅಂತ ಏಕನಾಥ್ ಯೋಚನೆ ಮಾಡಿರೋದು ಲಾಂಗ್ ಆಫ್ ಕಡೆಗೆ. ಓ ಮೈ ಗುಡ್ನೆಸ್, ಮಿಸ್ ಆಗುತ್ತೆ ಇದು. ಎಂತ ಫುಲ್ ಫೀಲ್ಡಿಂಗ್ ಇದು, ತಡೆಯುವಂತ ಅವಕಾಶ ಇತ್ತು. ಸಂತೋ ಮಿಸ್ ಫೀಲ್ಡ್ ಮಾಡ್ತಾ ಇರೋದಿಲ್ಲ ಲಾಂಗ್ ಆಫ್ ಅಲ್ಲಿ. ಈ ತರ ತಪ್ಪುಗಳನ್ನ ಮಾಡಂಗೆ ಇಲ್ಲ. ಒಂದು ಬೌಂಡ್ರಿ ಬಂದರೂ ಕೂಡ ರಿಕ್ವೈರ್ಡ್ ಕೆಳಗೆ ಇಳಿಯುತ್ತಾರೆ, ನೆನಪಿರಬೇಕಾಗುತ್ತೆ. ಇನ್ನು 16 ಬಾಲಿಗೆ ಬೇಕಾಗಿರುವಂಥದ್ದು ಜಾಶ್ 25 ರನ್ಸ್ ಅಷ್ಟೇ. 25 ರನ್ಸ್ಗಳು ಮಾತ್ರ ಬೇಕಾಗಿದೆ ಇಲ್ಲಿ ಗೆಲುವಿಗಾಗಿ. ಹೋಗಬೇಕಾಗುತ್ತೆ ಇಲ್ಲಿ
ಕಮ್ಯಾಕ್ ಮಾಡ್ತಾರೆ ಇಲ್ಲಿ ಅಖಿಲೇಶ್ ಅಂತ ಹೇಳಿ. ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಿಸ್ಫೀಲ್ಡ್ ನಿಂದ ಆಗಿರುವಂತ ತಪ್ಪೋದು. ಇದು ತುಂಬಾನೇ ಪೋರ್ ಡೆಲಿವರಿ, ಶಾರ್ಟ್ ರೇಸಿಂಗ್ ಡೆಲಿವರಿ ಇಲ್ಲಿ ಬೀಳ್ತಾ ಇದ್ದಂಗೆ ಹೋಗುತ್ತೆ. ಸ್ಕ್ವೇರ್ ಲೆಗ್ ರೈಲ್ವೇಸ್ ಕಾಂಪೌಂಡ್ ಇಂದ ಆಚೆಗೆ ಹೋಗುತ್ತೆ. ಬಿಗ್ ಸಿಕ್ಸರ್ ಅಂತ ಬಂದಿರೋದು ಇಲ್ಲಿ. 6 ಇಂದ 30 ರನ್ಸ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. 31ಕ್ಕೆ ತಲುಪಿರೋದು. 15 ಬಾಲಿಗೆ ಬೇಕಾಗಿರುವಂತದ್ದು ಇನ್ನು 19 ರನ್ಸ್ ಅಷ್ಟೇ. 19 ರನ್ಸ್ ಬೇಕಾಗಿರೋದನ್ನು ವಿಕ್ಟ್ರಿ ಬರೆಯೋದಕ್ಕೋಸ್ಕರ. ಎಲ್ಲ ಒಂದ್ ಕಡೆಯಿಂದ ಒಂದೊಂದು ರನ್ ಕೂಡ ಅಷ್ಟೇ. ಬಹುಶಃ ಲಾಸ್ಟ್ ಬಾಲ್ ಅಲ್ಲಿ ಆ ಬೌಂಡ್ರಿ ಸೇವ್ ಆಗಿದ್ರೆ ಸ್ಟ್ರೈಕ್ ಚೇಂಜ್ ಆಗಿತ್ತು. ಸ್ಟ್ರೈಕ್ ಚೇಂಜ್ ಆಗಿದ್ರೆ ಬಹುಶಃ 6 ಕೂಡ ಉಳಿಯುವಂತ ಚಾನ್ಸಸ್ ಇತ್ತು. ಆ 6 ಉಳಿದಿದ್ರೆ ಕನಿಷ್ಠ ಪಕ್ಷ ಬೌಂಡ್ರಿ ಸೇವ್ ಆಗಿ 6 ಕೂಡ ಉಳಿದಿದ್ರೆ 8 ರನ್ ಇನ್ನೂ ಕೂಡ ಬಚಾವ್ ಆಗ್ತಿತ್ತು. ಇವೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಕ್ರಿಕೆಟ್ನಲ್ಲಿ ನಾವು. ಅದಕ್ಕೆ ಹೇಳೋದು ಒಂದೊಂದು ಬಾಲ್ ಕೂಡ ಬೌಲರ್ಸ್ಗಳು ಯೋಚನೆ ಮಾಡಾಕಬೇಕಾಗುತ್ತೆ. ಒಂದೊಂದು ಬಾಲ್ ಫೀಲ್ಡಿಂಗ್ ಕೂಡ ಫೀಲ್ಡರ್ಗಳು ಯೋಚನೆ ಮಾಡಬೇಕಾಗತ್ತೆ. ಮಿಸ್ ಆದರೆ ಇದೇ ಥರ ತಪ್ಪುಗಳು ಆಗೋದಿಲ್ಲ. 14 ಬಾಲಿಗೆ ಬೇಕಾಗಿರೋದು 19 ರನ್. ನಿಧಾನವಾಗಿ ಏನು ಇಟ್ಟು ಮೇಲೆ 10 ಪ್ರಯತ್ನ ಮಾಡ್ತಾ ಇರೋದಿಲ್ಲಿ ಕನ್ನಡಪ್ರಭ ಟೀಮ್ ಅವರು. 6 ಆದ ನಂತರ ಬ್ಯಾಕ್ ಟು ಬ್ಯಾಕ್ 2 ಬ್ಲಾಕ್ ಹೋಲ್ ಡೆಲಿವರಿ, ಯಾರ್ಕೋ ಡೆಲಿವರಿಗಳನ್ನು ಹಾಕಿರೋದು. ಡಾಟ್ ಬಾಲ್ ಬರುತ್ತೆ. ಕೊನೆ ಬಾಲ್ ಓವರಲ್ಲಿ ಬಾಕಿ ಇರೋದು ಅಖಿಲೇಶ್ ಕಡೆಯಿಂದ. ಲಾಸ್ಟ್ ಬಾಲ್ ಅಲ್ಲಿ ಏನಾದರೂ ವಿಕೆಟ್ ತೆಗಿತಾರೆ ಅಂತ ನೋಡಬೇಕಾಗತ್ತೆ. ಫಸ್ಟ್ ಓವರಲ್ಲಿ ವಿಕೆಟ್ಸ್ ಅನ್ನು ತೆಗೆದಂತ ವ್ಯಕ್ತಿ ಇವರು. ಇವಾಗ ಇನ್ನೊಂದು ಬ್ರೇಕ್ ಥ್ರೂ ತಂದು ಕೊಟ್ಟರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಇಲ್ಲಿ ವಿಜಯ ಕರ್ನಾಟಕ ಟೀಮ್ಗೆ. ಸೂಪರ್ ಬೌಲಿಂಗ್ ಬರೋದಿಲ್ಲ ರನ್ಸ್ ಇಲ್ಲಿ. ಲಾಸ್ಟ್ 3 ಬಾಲ್ ಕೂಡ ಡಾಟ್ ಬಾಲ್ ಬಂದಿರೋದು. ಆ ಒಂದು ಮಿಸ್ಫೀಲ್ಡ್ ಆಗಿರುವಂಥ ತಪ್ಪು ಇಲ್ಲಿ. ಬಟ್ ಆದರೆ ಅದಾದ ನಂತರ ಮತ್ತೆ ಕಮ್ಬ್ಯಾಕ್ ಮಾಡಿರುವಂಥದ್ದು ಗ್ರೇಟ್ ಅಂತ ಹೇಳ್ಬೇಕಾಗುತ್ತೆ. ಬೌಲರ್ಗೆ 6 ಬಂದಾದ ನಂತರ ಕೊನೆ 12 ಬಾಲ್ಗೆ ಇನ್ನು ಬೇಕಾಗಿರೋದು ಜಸ್ಟ್ 19 ರನ್ನು. 12 ಬಾಲ್ 19 ರನ್ಸ್ ಬೇಕಾಗಿರುವಂಥದ್ದು ವಿಕ್ಟ್ರಿಗೋಸ್ಕರ. ಇದ್ದಾರೆ ಮಾತುಕತೆಯಲ್ಲಿ, ಇದ್ದಾರೆ ಸಮಾಲೋಚನೆ, ಇದ್ದಾರೆ ಟೀಮ್ ಪ್ಲೇಯರ್ಗಳು. ವಿಜಯ್ ಕರ್ನಾಟಕ ನೋಡ್ತಾರೆ ಯಾವ ಬೌಲರ್ನ ಕಣಕ್ಕಿಳಿಸ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇರೋದು. ಇದಾದ ನಂತರ ಲಾಸ್ಟ್ ಓವರ್ನಲ್ಲಿ ಯಾವ ಬೌಲರ್ನ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ. ಜಸ್ಟ್ ಒಂದು 5 ರಿಂದ 6 ರನ್, 6 ರಿಂದ 7, 8 ರನ್ ಹತ್ರ ಕೊಟ್ಟರು ಕೂಡ ಮ್ಯಾಟ್ರ್ ಆಗೋದಿಲ್ಲ. ಬಟ್ 10+ ಓವರ್ ಅಲ್ಲ 10+ ರನ್ ಲಾಸ್ಟ್ ಓವರ್ ಉಳಿಸ್ಕೊಂಡ್ರು ಕೂಡ ವಿಜಯ ಕರ್ನಾಟಕ ಟೀಮಿಗೆ ಚೆನ್ನಾಗುತ್ತೆ. ಬಟ್ ಬೌಲಿಂಗ್ ಯಾರು ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗೋದಿಲ್ಲ. 5th ಓವರ್ ಬರ್ತಾರೆ ಬೈರೇಗೌಡ. ಕೊನೆ 12 ಬಾಲಿಗೆ 19 ರನ್ ಬೇಕಾಗಿರೋದು. ಬೈರೇಗೌಡ ಇವಾಗ ರೆಡಿ ಆಗಿರೋದು ಬೌಲಿಂಗ್ ದಾಳಿಗೆ. 5th ಓವರ್ ಫಸ್ಟ್ ಬಾಲ್ ಇನ್ಸೈಡ್ ನಿಕ್ಕ ಆಗುತ್ತೆ. ಫೈನ್ ಲೆಗ್ ಅಲ್ಲಿ ಪ್ರೊಡಕ್ಷನ್ ಇದೆ. ಜಸ್ಟ್ 1 ರನ್ ಅಷ್ಟೇ ಬರೋದು ಇಲ್ಲಿ. ಸಾಕಾಗಲ್ಲ ಈ ಥರ. 11 ಬಾಲಿಗೆ 18 ಇದ್ದರೆ 1 6 ಬಂದರೂ ಕೂಡ ಕಂಪ್ಲೀಟ್ ಆಗಿ ಮೊಮೆಂಟಮ್ ಚೇಂಜ್ ಆಗುತ್ತೆ. ಅದೇ ಒಂದು ವಿಕೆಟ್ ಬಿದ್ದರೂ ಕೂಡ ಈ ಕಡೆಯಿಂದ ಕಂಪ್ಲೀಟ್ ಆಗಿ ವಿಜಯ ಕರ್ನಾಟಕ ಟೀಮಿಗೆ ಕೂಡ ಪ್ಲಸ್ ಆಗುತ್ತೆ. ತುಂಬಾ ಒಳ್ಳೆ ಬಾಲ್ ಆಗಿದ್ರು ಕೂಡ ಆಚೆ ಹೋಗೋ ಬಾಲ್ ಎಲ್ಲ ಕೆಣಕಿರೋದು. ಇದು ಲಾಸ್ಟ್ ಮಿನಿಟ್ ಅಲ್ಲಿ ಬೀಳುತ್ತೆ ಬೌಂಡ್ರಿ ರೋಪಿಂದ ಪಕ್ಕದಲ್ಲಿ. ಇಲ್ಲಿ ನೋಡ್ಬೇಕು ಯಾವ ತರ ಡಿಸಿಷನ್ ಕೊಡ್ತಾರೆ ಅಂಪೈರ್ಸ್ ಅಂತೇಳಿ. ಎಲ್ಲ ಒಂದ್ ಕಡೆಯಿಂದ 6 ಬೌಂಡ್ರಿ ಅನ್ನುವಂಥ ಮಾತುಕತೆಗಳು ನೋಡ್ಬೇಕಾಗುತ್ತೆ. ಕೊನೆ ಅಂಶ ಇವಾಗ ಅಂಪೈರ್ಸ್ ಏನು ಡಿಸಿಷನ್ ಕೊಡ್ತಾರೆ ಅಂತ ಹೇಳಿ. ವೈಡ್ ಯಾರ್ಕರ್ ಬೌಲಿಂಗ್ ಹೊಡೆದಿರುವಂಥ ಶಾಟ್ ಇದು ಡೀಪ್ ಕವರ್ಸ್ ಕಡೆಗೆ. ಈ ಪರೀಕ್ಷಣೆ ಇದೆ ಅಂಪೈರ್ಸ್ಗೆ. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಆಪ್ಷನ್. ಎಸ್, ದಿಸ್ ಇಸ್ ಗುಡ್ ಐಡಿಯಾ. ಇದೇ ಇರುವಂಥದ್ದು ಆಪ್ಷನ್. ಡೌಟ್ ಇದ್ದಾಗ ತಗೊಳ್ಳಿ, ಹೋಗಿ ಟಿವಿ ಅಂಪೈರ್ ಕಡೆಗೆ ಚೆಕ್ ಮಾಡಿ ಬೌಂಡ್ರಿ ಲೈನ್ ಪರಿಶೀಲನೆ ಅಂತ ಹೇಳೋದು. ಚೆಕ್ ಮಾಡ್ತಾ ಇರ್ತಾರೆ ಇವಾಗ ನಮ್ಮ ಟಿವಿ ಅಂಪೈರ್ಸ್ಗಳು. ನೋಡಬೇಕಾಗತ್ತೆ ಯಾವ ಥರ ಡಿಸಿಷನ್ ಬರುತ್ತೆ ಅಂತೇಳಿ. ಎಲ್ಲೋ ಒಂದು ಕಡೆಯಿಂದ ಆಲ್ಮೋಸ್ಟ್ ಹೊರಗೆ ಬಿದ್ದಿದೆ ಅಂತ ಅನ್ನಿಸುತ್ತೆ. ಆದರೂ ಕೂಡ ಡೌಟ್ ಇರುತ್ತೆ ಬೌಂಡ್ರಿನ 6 ಅಂತ. ಒಂದೊಂದು ರನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕೂಡ ಡಿಸಿಷನ್ ಪೆಂಡಿಂಗ್ ನಲ್ಲಿ ಇದೆ. ಕ್ರೂಷಿಯಲ್ ಮ್ಯಾಚ್ ಇದೆ. 6 ಬಂದ್ರೆ ಎಲ್ಲ ಒಂದು ಕಡೆಯಿಂದ 6 ಅಂತ ಬಂದ್ರೆ ಅದು ಬ್ಯಾಟಿಂಗ್ ಟೀಮಿಗೆ ಪ್ಲಸ್ ಆಗುತ್ತೆ.
ಕೊನೆದಾಗಿ ಬರುತ್ತೆ ಇಲ್ಲಿ ಬೌಂಡ್ರಿ ಅಂತ ಕಾಲ್ ಬರೋದು ಇಲ್ಲಿ 4 ರನ್ಸ್ ಜಸ್ಟ್ ಬೌಂಡ್ರಿ ರನ್ ರೋಪ್ ಪಕ್ಕದಲ್ಲಿ ಬೀಳ್ತಾ ಇದೆ 1 ಬೌನ್ಸ್ ಬೌಂಡ್ರಿಯಿಂದ ಕನ್ಸಿಡರ್ ಮಾಡ್ತಾ ಇದ್ದೇವೆ 4 ರನ್ಸ್ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಬೌಂಡ್ರಿಯಿಂದ 36 ಇನ್ನು 10 ಬಾಲಿಗೆ 14 ರನ್ಸ್ ಬೇಕಾಗಿರುವಂಥದ್ದು. ತುಂಬಾನೇ ಸಫಲ್ ಆಗಿ ಮಿಡ್ ವಿಕೆಟ್ ಕಡೆ ತಾಕುವಂತ ಪ್ರಯತ್ನ ಮಾಡಿರೋದು ಇಲ್ಲಿ ಬರಲ್ಲ ಇಲ್ಲಿ ಬ್ಯಾಟು ಮತ್ತು ಬಾಲಿಗೆ ಸಂಬಂಧನೇ ಇಲ್ಲ ಬಿಟೆಡ್ ಆಗುತ್ತೆ 9 ಬಾಲಿಗೆ 14 ರನ್ಸ್ ಇನ್ನು ಬೇಕಾಗಿದೆ. ಏಕನಾಥ್ ಸ್ಟ್ರೈಕರ್ ಆದ್ರೆ ಫುಲ್ ಟಾಸ್ ಡೆಲಿವರಿ ಕ್ಯಾಚ್ ಅಂತ ಕಾಲ್ ಇದೆ ಎಡ್ಜ್ ಆಗಿದೆ ಇಲ್ಲಿ ಕ್ಯಾಚ್ ಹಿಡಿಯೋದಿಲ್ಲ ನೋ ಮ್ಯಾಚ್ ಲ್ಯಾಂಡ್ ಆಗುತ್ತೆ ಇಲ್ಲಿ 2 ರನ್ ಪ್ರಯತ್ನ ಕೂಡ ಕಂಪ್ಲೀಟ್ ಆಗುತ್ತೆ ಈಸಿನೇ ತಗೊಂಡಿದ್ದಾರೆ ಇಲ್ಲಿ 2 ರನ್ಸ್ ಈಸಿಯಾಗಿ ತಗೊಳ್ತಾ ಇರೋದು ಒಂದೊಳ್ಳೆ ಎಫೆಕ್ಟ್ ಹಾಕೊಂಡು ಈ ಒಂದು ಕ್ಯಾಚ್ ಅನ್ನು ಹಿಡಿಯೋ ಪ್ರಯತ್ನ ಮಾಡಿದ್ರೆ ಖಂಡಿತ ಗೇಮಲ್ಲಿ ಮತ್ತೆ ವಾಪಸ್ ಮಾಡೋ ಅವಕಾಶ ಇತ್ತು ವಿಜಯ ಕರ್ನಾಟಕ ಟೀಮಿಗೆ. ಇನ್ನು 8 ಬಾಲ್ಗೆ 12 ರನ್ಸ್ ಬೇಕಾಗಿರೋದು ಇಲ್ಲಿ ಈ ಓವರ್ನ 2 ಬಾಲ್ ಇನ್ನೂ ಕೂಡ ಬಾಕಿ ಇದೆ ಆಲ್ಮೋಸ್ಟ್ ಈ ಓವರ್ನಲ್ಲಿ ಏನಾದರೂ ಬಿಗ್ ಶಾಟ್ ಯೋಚನೆ ಮಾಡ್ತಾರೆ ಯಾಕಂದ್ರೆ ಲಾಸ್ಟ್ ಓವರಿಗೆ ತಗೊಂಡೋಗಿ ಪ್ರೆಸರ್ ಹಾಕೊಳ್ಳೋದು ಬೇಡ ಅಂತ. ಕ್ಯಾಚ್ ಹಿಟ್ ಅಂತ ಕಾಲ್ ಇರೋದು ನಿಕ್ ಆಗಿದೆ ಅಂತ ಹೇಳ್ತಾ ಇರೋದು ಇಲ್ಲಿ ಫೀಲ್ಡಿಂಗ್ ಟೀಮ್ ಅವರು ಬಟ್ ಆದರೆ ಅಂಪೈರ್ಸ್ ಹೇಳ್ತಾರೆ ಇಲ್ಲ ನಾನು ಔಟ್ ಅಂತ ಹೇಳಿ ಕೊನೆ 7 ಬಾಲು ಈ ಓವರ್ನ ಲಾಸ್ಟ್ ಬಾಲ್ ಬಾಕಿ ಇರೋದಿಲ್ಲಿ. ಮತ್ತೆ ಸ್ವರ್ಣರ್ ಬೀಳುತ್ತೆ ಸಂಪಗಾಗಿ ಇವಾಗ ಅಪೀಲ್ ಬರ್ತಾ ಇರುವಂಥದ್ದು ಬಟ್ ರನ್ಸ್ ಬರೋದು ಲಾಸ್ಟ್ 2 ಬಾಲಲ್ಲಿ ಕೊನೆ 6 ಬಾಲಿಗೆ 12 ರನ್ ಬೇಕಾಗಿರೋದು ಇವಾಗ 6 ಬೌಂಡ್ಗಳು ಕೊಡದೇ ಇದ್ರೆ ಖಂಡಿತ ಎಕ್ಸ್ಟ್ರಾಗಳು ಆಗ್ತಾ ಇದ್ರೆ 100% ವಾಪಸ್ ಮಾಡ್ಬೋದು. ಇದ್ರ ಹಿಂದಿನ ಲಾಸ್ಟ್ ಮ್ಯಾಚ್ ನೋಡಿದ್ವಿ ನಾವು ಯಾವ ಥರ ರಿಸಲ್ಟ್ ಇತ್ತು ಪವರ್ ಟೀಮ್ ಕಡೆಯಿಂದ ಅಂತೇಳಿ ಬಟ್ ಆ ಲಾಸ್ಟ್ ಓವರ್ನ ಕೊನೆ 3 ಬಾಲು ವಿಕೆಟ್ ಬೀಳುತ್ತೆ ಓವರ್ ಹ್ಯಾಟ್ರಿಕ್ ಆಗಿರುತ್ತೆ ಅದಾದ ನಂತರ 2 ಬಾಲಲ್ಲಿ ಬೇಕಾಗಿದ್ದು ಲಾಸ್ಟ್ ಮಿನಿಟಲ್ಲಿ 14 ರನ್ನು ಬಟ್ ಬ್ಯಾಕ್ ಟು ಬ್ಯಾಕ್ 3 ನೋ ಬಾಲ್ ಬರುತ್ತೆ 3 ಫ್ರೀ ಹಿಟ್ ಅವಕಾಶ ಬರುತ್ತೆ ಒಂದು ನೋ ಬಾಲ್ಗೆ 6 ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಇದರಿಂದ ಕಂಪ್ಲೀಟ್ ಆಗಿ ಅಲ್ಲಿ ಮ್ಯಾಚನ್ನು ಕಳ್ಕೊಳ್ಳೋದು ಯಾರಪ್ಪ ಅಂದರೆ ಪವರ್ ಟಿವಿಯವರು 3 ಟೈಮಲ್ಲಿ ಕೂಡ ಬ್ಯಾಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದಂಥ ಟೀಮ್ ಅದು ಬಟ್ ಇನ್ನೂ ಒಂದು ಕಡೆಯಿಂದ ಬೌಲಿಂಗ್ ಸಮಸ್ಯೆ 1 ರಿಂದ 2 ಓವರ್ ತುಂಬಾ ಸಮಸ್ಯೆ ಕೊಡ್ತಾ ಇರೋದು ಪವರ್ ಟಿವಿಯವರಿಗೆ ಅದನ್ನು ತಿದ್ಕೊಳ್ಬೇಕಾಗತ್ತೆ ಅವರು. ನ್ಯೂ ಬಾಲ್ ಬರ್ತಾರೆ ಇವಾಗ ಬ್ಯಾಟ್ಸ್ಮನ್ ಕೂಡ ಚೇಂಜ್ ಆಗಿದೆ ರಿಟೈರ್ಡ್ ಔಟಿಂದ ಸುನಿಲ್ ಇವಾಗ ಒಳಗೆ ಬಂದಿರೋದು ಏಕನಾಥ್ ಜೊತೆಗೆ ಪಾರ್ಟಿಗೆ ಜಾಯಿನ್ ಆಗಿರೋದು ಕೊನೆ 6 ಬಾಲಿಗೆ 12 ರನ್ ಬೇಕಾಗಿರೋದು. ನ್ಯೂ ಬೌಲರ್ ವಿನಯ್ ವೆರಿ ಫಸ್ಟ್ ಓವರ್ ಬೌಲಿಂಗ್ ಮಾಡ್ತಾರೆ ಅದಾದ ನಂತರ ಇವಾಗ ಲಾಸ್ಟ್ ಓವರ್ ರೆಡಿ ಆಗಿರೋದು ಅಟ್ಯಾಕ್ ಮಾಡೋದಕ್ಕೆ ವಿನಯ್ ಅವರು 6 ಬಾಲ್ 12 ರನ್ಸ್ 2 6 ಲೆಕ್ಕಾಚಾರ ಅಂತ ಹೇಳಿ ಕಳಿಸಿರ್ತಾರೆ ಡಗೌಟಲ್ಲಿ. ಸುನಿಲ್ ಕುಮಾರ್ ಲಾಸ್ಟ್ ಓವರ್ ಬೌಲಿಂಗ್ಗೆ ರೆಡಿ ಆಗಿರುವಂಥದ್ದು ಮ್ಯಾಚನ್ನು ಉಳಿಸ್ತಾರ ಅಥವಾ ಅಪೋಸಿಟ್ ಟೀಮಿಗೆ ಬಿಟ್ಟುಕೊಡ್ತಾರ ನೋಡಬೇಕಾಗಿದೆ. ನಿಕ್ಕಾಗಿದೆ ಕ್ಯಾಚ್ ಅಂತ ಕಾಲ್ ಇದೆ ತುಂಬಾನೇ ಹೈಟ್ ಹೋಗುತ್ತೆ ಇದು ಹಿಡಿಯಕ್ಕೆ ಚಾನ್ಸೇ ಇಲ್ಲ ಇದು ಎಡ್ಜ್ ಆಗಿರೋದ್ರಿಂದ ಬಾಲ್ ಕೂಡ ಟ್ರಾವೆಲ್ ಆಗುವಂತ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಬರುತ್ತೆ ಇಲ್ಲಿ ಲಕ್ಕಿ ಬೌಂಡ್ರಿ ಲಾಸ್ಟ್ ಓವರ್ನ ವೆರಿ ಫಸ್ಟ್ ಬಾಲ್ ಅಲ್ಲಿ ಕಂಪ್ಲೀಟ್ ಆಗಿ ಮೊಮೆಂಟಮ್ ಅನ್ನು ಚೇಂಜ್ ಮಾಡ್ತಾರೆ ರಿಟರ್ನ್ ಔಟ್ ಇಂದ ಬಂದಂತ ಒಬ್ಬ ನ್ಯೂ ಬ್ಯಾಟ್ಸ್ಮನ್ ಜಾಗ ಭರ್ತಿ ಮಾಡಿರೋದಿಲ್ಲಿ ಪಾರ್ಟಿಗೆ ಜಾಯಿನ್ ಆಗಿರೋ ಸುನಿಲ್ ಕುಮಾರ್ ಅವರು ಬರ್ತಾ ಇದ್ದಾಗಲೇ ನಿಕ್ ಆಗುತ್ತೆ ಇಲ್ಲಿ ಎಡ್ಜ್ ಇಂದ ಬಂದಿರುವಂತ ಒಂದು ಬೌಂಡ್ರಿ ಇದು ಡಿಪ್ ಥರ್ಡ್ ಮ್ಯಾನ್ ಕಡೆಗೆ ಕೊನೆ 5 ಬಾಲ್ಗೆ 8 ರನ್ ಬೆಸ್ಟ್ ಬೌಲಿಂಗ್ ಇದ್ರೆ ಬೆಸ್ಟ್ ಅಸ್ತ್ರ ಇದೆ ಸ್ಲೋ ಡೆಲಿವರಿಗಳು ಪೇಸ್ ಆನ್ ಮಾಡಬೇಕಾಗುತ್ತೆ ಆಫ್ ಮಾಡಬೇಕಾಗುತ್ತೆ ವೇರಿಯೇಷನ್ ತಂದ್ರೆ ಮಾತ್ರ ಸಾಧ್ಯ ಇಲ್ಲಿ ಒಂದೇ ಪೇಸಲ್ಲಿ ಒಂದೇ ಲೈನಲ್ಲಿ ಅಂತ ಹಾಕ್ತೀನಿ ಅಂತಂದ್ರೆ ಅದು ಈಸಿ ಆಗುತ್ತೆ ಬ್ಯಾಟ್ರಿಗಳಿಗೆ. ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಲಾಂಗ್ ಆಫ್ ಡಿಪ್ ಕವರ್ಸ್ ಅಂಡ್ ಪಾಯಿಂಟ್ ಗಲ್ಲಿ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಶಾರ್ಟ್ ಮಿಡ್ ವಿಕೆಟ್ ಒಳ್ಳೆ ಯೋಚನೆ ಇದು ದೂರ ಇಡುವಂತ ಪ್ರಯತ್ನ ಸಿಂಗಲ್ಸ್ ಏನು ಮ್ಯಾಟ್ರ್ ಆಗೋದಿಲ್ಲ ಫೀಲ್ಡಿಂಗ್ ಟೀಮಿಗೆ ಜಸ್ಟ್ 6 ಬೌಂಡ್ರಿಯಿಂದ ಉಳಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಅಷ್ಟೇ 4 ಬಾಲಿಗೆ 7 ರನ್ ಬೇಕಾಗಿದೆ ಇಲ್ಲಿ 4 ಬಾಲಿಗೆ ಬೇಕಾಗಿರುವಂಥದ್ದು 7 ರನ್ಸ್ ಒಂದೊಂದು ಮಿಸ್ಫೀಲ್ಡ್ಗಳು ಕೂಡ ನೋಡಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅಂತೇಳಿ ಮಿಸ್ಫೀಲ್ಡ್ ಮಾಡಿ ಬೌಂಡ್ರಿಗಳನ್ನು ಕೊಡ್ತಾರೆ ಸಿಂಗಲ್ ಮತ್ತು ಡಬಲ್ ರನ್ಸ್ಗಳನ್ನು ಕೊಡ್ತಾರೆ ಇವೆಲ್ಲವೂ ಕೂಡ ಲಾಸ್ಟ್ ಓವರ್ನಲ್ಲಿ ಬಂದು ಪರಿಣಾಮ ಬೀಳುವಂಥದ್ದು. ಶಾರ್ಟ್ ಆಗಿದೆ ಇದು ಪುಲ್ ಮಾಡಕ್ಕೆ ಹೋಗ್ತಾರೆ ಬಟ್ ಟೈಮಿಂಗ್ಸ್ ಸರಿಯಾಗಿಲ್ಲ ಕ್ಯಾಚ್ ಅನ್ನುವಂಥ ಕಾಲ್ ಇತ್ತು ಮಿಸ್ ಮಾಡಿಕೊಡ್ತಾರೆ ಅಖಿಲೇಶ್ ಅಲ್ಲಿ
ಟ್ರಂಪ್ ಕಾರ್ಡ್ ಬೌಲರ್ ಬೌಲಿಂಗ್ ಮಾಡಬೇಕಾದ್ರೆ ವಿಕೆಟ್ಗೋಸ್ಕರ ಓಟ ಮಾಡ್ತಾ ಇದ್ರು. ಇವಾಗ ಕೈಗೆ ಬಂದಂತ ಒಂದು ಸುಲಭ ತುತ್ತು, ಕೈ ಚೆಲ್ತಾನೆ ಅಂತ ಹೇಳಿದ್ರೆ ಖಂಡಿತ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಏಕನಾಥ್ ಅಂತ ದೈತ್ಯ ಆಟಗಾರನಿಗೆ ಇಲ್ಲಿ ನೀವು ಲೈಫ್ ಕೊಡ್ತೀರಾ, ಜೀವದಾನ ಕೊಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಮ್ಯಾಚ್ ಬ್ಯಾಟಿಂಗ್ ಟೀಮ್ ಕಡೆಗೆ ಹೋಗುವಂತ ಲಕ್ಷಣ ಕಾಣ್ತಾ ಇದೆ. ಕನ್ನಡಪ್ರಭ ವಿಕ್ಟಿ ಬರೆಯುವಂತ ಒಂದು ಸಾಧ್ಯತೆ ಇದೆ. ಇಲ್ಲಿ 3 ಬಾಲಿಗೆ 5 ರನ್ ಬೇಕಾಗಿರೋದು, ವಿನಯ್ ಕಮಾಲ್ ಮಾಡಲೇಬೇಕಾಗತ್ತೆ ಇಲ್ಲಿ. ಓ ಮೈ ಗುಡ್ನೆಸ್, ಫಿನಿಶಿಂಗ್ ತಗೊಳ್ಳಿ ನಾನೇ ಮಾಡ್ತೀನಿ ಅಂತ ಹೇಳಿ, ಟೈಮ್ ವೇಸ್ಟ್ ಮಾಡಲ್ಲ ಅಂತೇಳಿ ಏಕನಾಥ್ ಕಡೆಯಿಂದ ಬಂದಂತ ಒಂದು ಅದ್ಭುತ ಇನ್ನಿಂಗ್ಸ್. 12 ಬಾಲ್ಗೆ 24 ರನ್ಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ತಾರೆ ಏಕನಾಥ್ ಅವರು. ಅಮೋಘವಾದಂತ ಇನ್ನಿಂಗ್ಸ್ ನೋಡಿ, ಒಂದೇ ಒಂದು ವಿಕ್ಟಿ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು. ಇಲ್ಲಿ ಕನ್ನಡಪ್ರಭ ಟೀಮ್ ಅವರು ಬರುತ್ತೆ ಒಂದು ವಿಕ್ಟ್ರಿ. ಲಾಸ್ಟ್ ಓವರ್ ವರೆಗೂ ಕೂಡ ಹೋರಾಟ ಮಾಡಿರೋದು, ಕೆಲವೊಂದು ತಪ್ಪಿನಿಂದಲೇ ವಿಜಯ ಕರ್ನಾಟಕ ಟೀಮ್ ಇಲ್ಲಿ ಮ್ಯಾಚ್ ಅನ್ನು ಕಳ್ಕೊಳ್ತಾ ಇರೋದು. ಇದ್ರ ಹಿಂದಿನ ಬಾಲಲ್ಲಿ ಒಂದು ಕ್ಯಾಚ್ ಇರುತ್ತೆ, ಅದೇ ಬ್ಯಾಟ್ಸ್ಮನ್ ಇಂದು. ಆ ಕ್ಯಾಚ್ ಅನ್ನ ಕೈ ಚೆಲ್ತಾರೆ, 2 ರನ್ಸ್, ಮತ್ತೆ ಸ್ಟ್ರೈಕ್ ಔಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಮ್ಯಾಚ್ ಅಲ್ಲಿ ಇದ್ದಿದ್ದು ಫಸ್ಟಿಗೆ ವಿಜಯ್ ಕರ್ನಾಟಕ ಟೀಮು, ಬಟ್ ನಿಧಾನವಾಗಿ 5 ಮತ್ತು 4 ಓವರ್ ಇಂದ ನಿಧಾನವಾಗಿ ಕಳ್ಕೊಳ್ತಾ ಬರ್ತಾರೆ ಮ್ಯಾಚ್ ಅನ್ನ. ಒಟ್ನಲ್ಲಿ 8 ವಿಕೆಟ್ಸ್ಗಳಿಂದ ಒಂದು ವಿಕ್ಟರಿಯನ್ನು ಬರಿತಾ ಇರುವಂಥದ್ದು ಇಲ್ಲಿ ಕನ್ನಡಪ್ರಭ ಟೀಮ್ ಅವರು. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಪ್ಪ ಈ ಮ್ಯಾಚ್ ಅಲ್ಲಿ ಹೀರೋ ಆಗಿದ್ದು, ಈ ಮ್ಯಾಚ್ ಅಲ್ಲಿ ಯಾರಪ್ಪ ಆಪತ್ ಬಾಂಧವ ಆಗಿದ್ದು, ಯಾರಪ್ಪ ಈ ಮ್ಯಾಚ್ ನಲ್ಲಿ ಟೀಮ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ವಿಕೆಟ್ಗಳು ಬಿದ್ದಾಗ. ಬಟ್ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಬ್ರೇಕ್ ಥ್ರೂ ಬೀಳ್ತಾ ಇದ್ದಂಗೆ ಬಂದಿರುವಂತ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಏಕನಾಥ್ ಬಿ ಕಾಂಬ್ಳೆ ಅವ್ರ ಕಡೆಯಿಂದ. 12 ಬಾಲ್ 24 ರನ್, 2 ಸಿಕ್ಸ್ 2 ಬೌಂಡ್ರಿ ವ್ಯಕ್ತಿ ಬ್ಯಾಟಿಂದ ಬಂದಿರೋದು, ಅಲ್ಲೇ ಕಂಪ್ಲೀಟ್ ಆಗಿ ಟರ್ನ್ ಆಗಿರುವಂಥದ್ದು. ಬರಬೇಕಾಗುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ಗೋಸ್ಕರ. ಮ್ಯಾನ್ ಆಫ್ ದಿ ಮ್ಯಾಚ್ಗೋಸ್ಕರ ಇಲ್ಲಿ ಬರಬೇಕಾಗುತ್ತೆ ಏಕನಾಥ್ ಬಿ ಕಾಂಬ್ಳೆ ಅವರು. ಸೂಪರ್ ಆದಂಥ ಒಂದು ಪಂದ್ಯ ನೋಡಿದ್ವಿ ನಾವು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಪ್ಲೇಯರ್ಗಳಿಗೆ ಕೂಡ. ಲಾಸ್ಟ್ ಮಿನಿಟ್ ಲಾಸ್ಟ್ ಓವರ್ ತನಕ ಕೂಡ ಈ ಪಂದ್ಯದಲ್ಲಿ ಶುರುವಾದಂಥ ಒಂದು ಪೈಪೋಟಿ ಹಣಾಹಣಿ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ರೆಡಿ ಆಗಬೇಕಾಗುತ್ತೆ. ಪ್ಲೇಯರ್ ಕೂಡ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡಿಗೆ ಬರಬೇಕಾಗುತ್ತೆ. ಕಂಪ್ಲೀಟ್ ಆಗುತ್ತೆ ಈ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗ್ತಾ ಇದೀವಿ ನಾವು. ಒಂದು ಸ್ಮಾಲ್ ಬ್ರೇಕ್, ಅಲ್ಲಿ 2 ಕ್ಯಾಪ್ಟನ್ಗಳು ಕೂಡ ರೆಡಿ ಇರ್ತಾರೆ. ಟಾಸ್ ಕೂಡ ನೋಡಬೇಕಾಗುತ್ತೆ. ಅದಾದ ನಂತರ ಒಂದು ಸ್ಮಾಲ್ ಬ್ರೇಕ್ ನಂತರ ಮತ್ತೆ ನಾವು ವಾಪಸ್ ಮಾಡ್ತೇವೆ.